ಎಲ್ಲರೂ ವಾಕ್ಯದ ಕಡೆಗೆ ಗಮನ ಕೊಡೋಣ. 26ನೇ ವಚನ ಮತ್ತೊಂದು ಸಾರಿ ನಾವು ಓದಿಕೊಳ್ಳೋಣ. 4:26 ಅದರಲ್ಲಿ ಒಂದು ಮಾತುಗೋಸ್ಕರ ಮತ್ತೊಂದು ಸಾರಿ ಓದೋಣ. 26 ವಚನ ಮಾತ್ರ ಓದ್ರಿ. ಅದು ಅಲ್ಲಿ ಶೂನ್ಯಗಳು ನೀನು ಓಡಿ ಹೋಗಿ ಆತನ ಎದುರುಗೊಂಡು ನಿನಗೂ ನಿನ್ನ ಗಂಡನಿಗೂ ಮಗನಿಗೂ ಕ್ಷೇಮವೋ ಎಂದು ವಿಚಾರಿಸಿ ಎಂಬುದಾಗಿ ಆಜ್ಞಾಪಿಸಿ ಕಳಿಸಿದನು. ಆಕೆಯು ಆ ಸೇವಕನಿಗೆ, ಇಲ್ಲಿ ಎಲ್ಲರ ಗಮನ ಇಟ್ಟು ಕೇಳಿಸ್ಕೊಳ್ರಿ, ಆಕೆಯು ಆ ಸೇವಕನಿಗೆ ಕ್ಷೇಮ ಎಂದು ಉತ್ತರ ಕೊಟ್ಟು ಸಾಕು. ಸೇವಕನಿಗೆ ಏನಂತ ಹೇಳ್ತಾಳ? ಕ್ಷೇಮ ಅಂದ್ರೆ ನೀನ್ ಚೆನ್ನಾಗಿದ್ದೀಯಾ ಅಂತಂದ್ರೆ ಏನಂತ ನಾವು ಚೆನ್ನಾಗಿದ್ದೀನಿ ಅಂತ ಅರ್ಥ ಮಾಡ್ತದೆ. ಅದೇ ಅಲ್ವಾ? ನೀವ್ ಚೆನ್ನಾಗಿದ್ದೀನಿ, ಸ್ಟಾಲ್ ರೈಟ್ ಅಂತಾರಲ್ಲ ಇಂಗ್ಲಿಷ್ನಾಗ, ಏನಂತಾರ ಅದ್ರ ನಂಬೋದು ಬಾಗುನಾರ, ಬಿ ಹ್ಯಾಪಿ, ಚೆನ್ನಾಗಿದ್ದೀರಾ ಅಂತ ಕೇಳುವಂತ ಮಾತು ಅಲ್ಲಿ ಆ ಸ್ತ್ರೀನ ಸೇವಕ ಕೇಳ್ತಾನೆ ಮಾತು. ಏನಮ್ಮ ಆರಾಮದಿಯಾ, ಚೆನ್ನಾಗದಿಯಾ ಅಂತ ಕೇಳ್ತಾನೆ ಮಾತು. ಆಯಮ್ಮ ಏನು ಕತೆ ಹೇಳಲಾರ್ದೆ ಒಂದೇ ಒಂದು ಮಾತಿನಲ್ಲಿ ಉತ್ತರ ಕೊಡ್ತಾಳ ಮಾತು, ಎಸ್ ನಾನು ಕ್ಷೇಮವಾಗಿದ್ದೀನಿ ಅಂತ. ಆದ್ರ ಹಿಂದೆ ನಡೆದಿರುವ ಘಟನೆ ನೋಡಿದ್ರೆ ಪರಿಸ್ಥಿತಿ ಎಲ್ಲ ಅಲ್ಲಲ್ಲ ಕಲ್ಲವಾಗೈತೆ. ಕುಟುಂಬದಲ್ಲೆಲ್ಲ ಮರಣ ನಡೆದೈತೆ, ಗಂಧರುಗಳಾಗೈತೆ. ಪರಿಸ್ಥಿತಿ ಯಾರು ಹೇಳ್ಕೊಂಡ್ರೆ ಬೇಸ್ ಆಗ್ತತ್ತೋ ನನ್ನ ಪರಿಸ್ಥಿತಿ ಅನ್ನೋ ಪರಿಸ್ಥಿತಿ ಎಲ್ಲ ಬಂದೈತೆ ಮಾತು. ಆದ್ರೆ ಅಯಮ್ಮ ಮಾತ್ರ ಏನಮ್ಮ ನೀನ್ ಚೆನ್ನಾಗದೀಯಾ ಅಂತ ಕೇಳ್ಕೊಳ್ಳಿನಂತದ, ನಾನ್ ಚೆನ್ನಾಗದೀನಂತದ ಮಾತು. ಪರಿಸ್ಥಿತಿ ಏನ್ ನಡೆದತ್ತಂತ ನಾವು 19ನೇ ವಚನದಿಂದ ಓದಿಸ್ರೆ ಏನ್ ನಡೆದತ್ತಂದ್ರೆ, ಹೊಲದಲ್ಲಿ ಕೆಲಸ ಮಾಡ್ತಾರ ಮಾತು. ಆಳುಗಳು, ಯಜಮಾನ, ಹೆಂಡತಿ, ಮಗ ಎಲ್ಲರ ಅದರಲ್ಲಿ ಕೆಲಸ ಮಾಡ್ತಾ ಇದ್ರೆ ಅವನು ತಲೆ 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 ಅಂತ ಕೂಗ್ತಾನಂತೆ. ಮಗ ಕೂಗ್ತಾ ಇದ್ರೆ ತಂದೆ ಹೇಳ್ದ, ಇವನ್ನ ತಗೊಂಡೋಗಿ ಅವ್ರ ತಾಯಿ ಹತ್ರ ಬಿಡ್ರಿ, ಇವ್ನು ನನಗೆ ಕೆಲ್ಸಕ್ಕ ಅಡ್ಡಾಡ ಬರ್ತದ, ನನಗೆ ಕೆಲಸ ಮಾಡಕ್ಕೆ ಬಿಡುವಲ್ಲ ಅಂತ ಹೇಳಿ ತಂದೆ ತಾಯಿ ಹತ್ರ ಮಗನ ಕಳಿಸ್ಕೊಡೋದು ನೋಡ್ತದೆ ಮಾತು. ಅದಕ್ಕೋಸ್ಕರ ತಂದೆವು ಕೆಲ್ಸಕ್ಕ ಅಡ್ಡಿ ಆಗ್ಬಾರ್ದು ಅಂತೇಳಿ ಮಗನ ತಾಯಿ ಹತ್ರ ಕಳ್ಸೋಣ. ತಾಯಿ ಹತ್ರ ಬಂದು ತೊಡೆ ಮೇಲೆ ಮಲಗಿದ ಸ್ವಲ್ಪ ಸಮಯ, ಬಿಸಿಲು ಭಯಂಕರವಾಗಿ ಇರ್ಬೋದೇನೊಂದು ವೇಳೆ. ಅದಕ್ಕೋಸ್ಕರವೇ ನನ್ನ ತಲೆ ಅಂದ್ರೆ ನನ್ಗೆ ಅರ್ಥ ಗೊತ್ತಾ, ನನಗೆ ತಲೆ ನೋವು ಏನಾಯ್ತು, ಪೂರ್ತಿ ನೋವು ಜಾಸ್ತಿ ಆಯ್ತಮ್ಮ ಅಂತ ಹೇಳ್ತಾನ ಮಾತು. ಪೂರ್ತಿ ತಲೆನೋವು ಅಂತ ಹೇಳಿ ಕೂಡ್ಲೆ ಅವನು ಆಯಮ್ಮನ ತೊಡೆ ಮೇಲೆನೆ ಮಧ್ಯಾಹ್ನ ವರೆಗೂ ನಿದ್ದುಕೊಂಡು ಆಮೇಲೆ ಅವನು ಸತ್ತು ಹೋದಂತೆ ಬೈಬಲು. ಆ ಪರಿಸ್ಥಿತಿ ನೋಡಿ ಮತ್ತೆ ಹೋಗಿ ಗಂಡನಿಗೆ ಹೇಳಲಾರ್ದೆ ಆಯಮ್ಮ ಸೀದಾ ಮನೆಗೆ ಹೋಗಿ ದೇವರ ಸೇವಕನಿಗೆ ಒಂದು ರೂಮ್ ಕಟ್ಟಿಕೊಟ್ಟಿದ್ದ ಅಮ್ಮ ಆಯಮ್ಮನ ಮನೆ ಮೇಲೆ. ಆ ರೂಮ್ನ ಹೋಗಿ ಬಾಗಿಲು ತೆಗೆದು ಆತನ ಮಂಚದ ಮೇಲೆ ಆತನ ಮಗನ ಮಲಿಸ್ಬಿಟ್ಟು ಸೇವಕನ ಕರೆದು, ನನಗೆ ಒಂದು ಕತ್ತೆಯನ್ನು ತಂದು ಕೊಡ್ರಿ, ನಾನು ಸೇವಕನ ಹತ್ರ ಹೋಗ್ಬೇಕು, ಎಲಿಷನ ಹತ್ರ ಹೋಗ್ಬೇಕು, ನಾನು ಆತನ ಹತ್ರ ಸ್ವಲ್ಪ ನಾನು ಮಾತಾಡ್ಬೇಕು ಅಂತ ಹೇಳ್ತಾನ. ಅವತ್ತು ಗಂಡ ಕೇಳಿದ, ಇವತ್ತು ಅಮಾವಾಸ್ಯೆ ಅಲ್ಲ ಸಲಿ, ಸಬ್ಬತ್ ದಿನ ಅಲ್ಲ, ಇವತ್ತು ನೀನ್ ಯಾಕೆ ಹೋಗ್ತೀವಿ ಎಲ್ಲಿಗೆ ಅಂತಂದ್ರ, ಅದೇನ್ ಪರವಾಗಿಲ್ಲ, ನಾನು ಇವತ್ತು ಹೋಗಿ ಆತನ ಭೇಟಿ ಆಗ್ಬೇಕಂತ ಹೇಳ್ದ. ಗಂಡ ಕೇಳ್ಬೋದಾಯ್ತು, ಮಗ ಎಲ್ಲಿ ಅಂತ ಕೇಳ್ಬೋದಾಯ್ತು, ಆದ್ರೆ ಏನ್ ಮಾಡಿಲ್ಲ ಸಿಲಿ, ತಂದೆ ಕೇಳಿಲ್ಲ ಸಿಲಿ. ಇವತ್ತು ಬಹಳ ಜನ ಕುಟುಂಬದಲ್ಲಿ ಮಕ್ಕಳನ್ನ ತಂದೆಯವರು ಕೇಳಲಾರ್ದ ಪರಿಸ್ಥಿತಿ ಇರ್ಬೋದು. ಒಂದ್ ವೇಳೆ ಎಲ್ಲಿಗೆ ಹೋಗ್ಯಾನ, ಯಾವಾಗ ಬರ್ತಾನ, ಮನೆಗೆ ಯಾವಾಗ ಬರ್ತಾನ, ಊಟ ಮಾಡ್ಯಾನ, ಸಾಲಿಗೆ ಹೋಗ್ಯಾನ, ಕಾಲೇಜ್ಗೆ ಹೋಗ್ಯಾನ, ಅವ್ನು ಏನ್ ಮಾಡ್ತಾನ ಅಂತ ಸಿಲಿ ಯಾರು ಕೇಳರಿಲ್ಲ ಇವತ್ತು ಪ್ರಪಂಚದಲ್ಲಿ. ಅದಕ್ಕೋಸ್ಕರವೇ ಏನಾಗ್ತದೋ ಗೊತ್ತಿಲ್ಲ ಸಿಲಿ, ಯಾರು ಯಾವಾಗ ಏನಾಗ್ತದಾರ ಗೊತ್ತಿಲ್ಲ ಸಿಲಿ. ನೆನೆಸ್ಕೊಂಡ್ರೆ ವಿಚಿತ್ರವೈತಿ ಅಂತ ಪ್ರಪಂಚದಲ್ಲಿ ನಾವು ಬದುಕ್ತೀವಿ. ಮಾತು ಕೇಳ್ಬೇಕಾಯ್ತು, ಆದ್ರೆ ಕೇಳಿಲ್ಲ. ಮಗ ಎಲ್ಲಿ ಅವನ್ ತಲೆನೋವು ಅಂತಿದ್ದಲ್ಲ, ಎಲ್ಲಿ ಅವನ ಅಂತ ಕೇಳೋದಾಯ್ತು, ಕೇಳಿಲ್ಲ ಸಿಲಿ. ಆಯಮ್ಮ ಹೇಳಿದ್ದು, ನನಗೆ ಒಂದು ಕತ್ತೆಯನ್ನು ತಂದ್ಕೊಡು, ನಾನು ಸೇವಕರ ಹತ್ರ ಹೋಗ್ಬೇಕು, ಆತನ ಬೆಟ್ಟದ ಮೇಲೆ ಇರ್ತಾನ, ಅಲ್ಲಿಗೆ ಹೋಗ್ಬೇಕು, ನನ್ ಸ್ವಲ್ಪ ಕೆಲಸ ಇತ್ತಂದ್ರೆ. ಅವಾಗ ಗಂಡ ಏನ್ ಹೇಳ್ತಾನ ಗೊತ್ತಾ, ಎದಕ್ ಹೋಗ್ತಿ ಇವತ್ತು ನೀನು ಆತನ ಸೇವಕನ ಹತ್ರ, ಎದಕ್ ಹೋಗ್ತಿ ಇವತ್ತಿನ ಅಮಾಸ್ಯ ಇಲ್ಲ ಸಬ್ಬತ್ ದಿನ ಅಂದ್ರೆ ಅವ್ರಿಗೆ ಒಂದು ಪದ್ಧತಿ ಇತ್ತು ಮಾತು. ನಮ್ಮರಿಗೆ ಕೂಡ ಒಂದು ಪದ್ಧತಿ ಐತಲ್ಲ, ಭಾನುವಾರ ದಿನ ಪದ್ಧತಿ ಏನ್ ಹೇಳ್ರಿ, ಚರ್ಚೆ ಬರೋದು, ಶುಕ್ರವಾರ ದಿನ ಪದ್ಧತಿ ಇಲ್ಲ ನನಗ್ ಕೂಡ, ಅವ್ರಿಗೆ ಕೂಡ ಅದಕ್ಕೋಸ್ಕರ ಪದ್ಧತಿ ಇರ್ತಾರೆ ಒಂದು ವೇಳೆ. ಅದಕ್ಕೋಸ್ಕರವೇ ಇವತ್ತು ಸಬ್ಬತ್ತಲ್ಲ, ಇವತ್ತು ಅಮಾವಾಸ್ಯೆ ಅಲ್ಲ, ಯಾಕೆ ಹೋಗ್ತೀಯ ಅಂತ ಕೇಳಿದೆ. 23 ಹೋದ್ರೊಂದ್ ಸಾರಿ
ಅದಕ್ಕೆ ಅವನು ಇದು ಅಮಾವಾಸ್ಯೆ ಅಲ್ಲಲ್ಲಮ್ಮ, ಇದು ಸಬ್ಬತ್ ಕೂಡ ಅಲ್ಲಲ್ಲ. ಇವತ್ತು ಯಾಕೆ ಹೋಗ್ತೀನಿ ನಿನ್ ಸೇವಕನ ಹತ್ರ, ಇವತ್ತು ಯಾಕೆ ಹೋಗ್ತೀವಿ ಚರ್ಚಿಗೆ? ಭಾನುವಾರ ದಿನ ಹೋದ್ರೆ ಸಾಕಷ್ಟೇ. ಉಪವಾಸ ಅವರೇ ಮಾಡ್ಕೊಂಬ್ಲಿ, ವಿಜ್ಞಾಪನೆ ಪ್ರಾರ್ಥನೆ ಅವರೇ ಮಾಡ್ಕೊಂಬ್ಲಿ, ಮತ್ತೆ ನಾವ್ ಅದಕ್ಕನ್ನ ಸುಮ್ಮನೆ ಬರ್ತೀವಿ ಅಷ್ಟೇ. ಎದಕ್ಕ? ಕ್ರೈಸ್ತರಷ್ಟೇ. ಭಾನುವಾರ ಕ್ರೈಸ್ತರಷ್ಟೇ. ಸೇಮ್ ಅದೇ ಮಾತಾಡ್ತದಲ್ಲ ಗಂಡ ಗುಡಗಿ. ಒಂದು ವೇಳೆ ನಿಮಗೆ ಶುಕ್ರವಾರ ದಿನ ಬರ್ಲಿಕ್ಕೆ ನಿಮ್ ಯಜಮಾನ್ರ ಅಡ್ಡ ಆಗಿರ್ಬೋದು ಒಂದು ವೇಳೆ ನನಗೆ ಭವಿಷ್ಯತ್ತ. ಎದಕ್ಕಂದ್ರೆ ಇಲ್ಲಿ ನೋಡ್ರೆ ಅರ್ಥ ಇವತ್ತೇನು ಭಾನುವಾರ ಏನು ಚರ್ಚ್ಗೆ ಹೋಗಕ್ಕ ಅಂತ ಅನ್ಬೋದು ನಾವು. ನಿಮ್ಮನ್ ಕೂಡ ಶುಕ್ರವಾರ ದಿನ ಬಹಳ ಜನಕ್ಕೆ ಬರ್ಲಿಕ್ಕೆ ಅಡ್ಡ ಆಗಿರ್ಬೋದು ಒಂದು ವೇಳೆ ಇವ್ರುಡಗಿ. ಸೇಮ್ ಅದೇ ಮಾತಾಡ್ತಾನೆ. ಇವತ್ತು ಏನು ಸಬ್ಬತ್ತಲ್ಲ ಅಮಾಸೆಲ್ಲ ಇವತ್ತು ಯಾಕೆ ಹೋಗ್ತದೆ ಅಂದ್ರ ಏನ್ ಪರವಾಗಿಲ್ಲ, ನಾನು ಹೋಗ್ಬೇಕು ಅಷ್ಟೇ. ಕತ್ತೆ ಮೇಲೆ ಕೂತ್ಕೊಂಡು ಸೇವಕನಿಗೆ ಹೇಳಿದ್ದು, ನಾನು ನಿಲ್ಲಿಸು ಅನ್ನೋ ತಕನ ನಿಲ್ಸ್ಬೇಡ, ನೀನ್ ನನ್ನಿಂದ ಇದನ್ನ ಓಡಿಸ್ತಾ ಬಾ ಅಂತ ಹೇಳಿದ ಮಾತು. ಓಡಿಸ್ತಾ ಬರುವಾಗ ಬೆಟ್ಟದ ಮೇಲೆ ಸೇವಕದನ್ನ ನೋಡಿದ ಮಾತು. ಅವಸರದ ಬರುವಂತ ಸುನೆಮಳ ಸ್ತ್ರೀನ ನೋಡಿದ ಮಾತು. ಗೇಹಜಿ ನೀನ್ ಬೇಗ ಹೋಗಿ ಅಲ್ಲಿ ಸುನೆಮಳ್ ಬರ್ತಾ ಇದ್ದಾಗ ಹೋಗಿ ವಿಚಾರಿಸಿ ಏನು ಸಮಾಚಾರ ಅಂತ ಹೇಳಿದ ಮಾತು. ಗೇಹಜಿ ಬಂದು ಸುನೆಮಳ್ ಹತ್ರ ಭೇಟಿ ಆದ ಕೂಡಲೇ ಕೇಳ್ತದನ ಮಾತು. ಏನಂತ ಹೇಳ್ತಾನಂದ್ರೆ 26ನೇ ವಚನ ಓದಿದ ಇವಾಗ. ಅಲ್ಲಿ ಸುನೆಮಳು ನೀನು ಓಡಿ ಅಕ್ಕನ ಎದುರುಗೊಂಡು ನಿನಗೂ ನಿನ್ನ ಗಂಡನಿಗೂ ಕ್ಷೇಮವನ್ನು ವಿಚಾರಿಸಬಹುದಾಗಿ ಆಜ್ಞಾಪಿಸಿ ಕಲಿಸಿದನು. ಸಾಕು ನೋಡ್ರಿ, ಅರ್ಥ ಆಯ್ತು. ಸೇವಕ ಎದಕ್ಕೆ ಇವತ್ತು ಬಂದಾಳ? ಇವತ್ತು ಸಬ್ಬತ್ತಲ್ಲ, ಇನ್ನೊಂದೇನಲ್ಲ ಅಮಾವಾಸ್ಯೆ ಅಲ್ಲ. ಅಂದ್ರೆ ಎಲ್ಲರೂ ಸರ್ ಇವತ್ತು ಸಬ್ಬತ್ತಲ್ಲ ಅಮಾವಾಸ್ಯೆ ಅಲ್ಲ, ಅದು ಇವತ್ತು ಅದಕ್ಕೆ ಇಲ್ಲಿ ಬರ್ತದಾಳ ಅಂತ ಅರ್ಥ ಆಯ್ತು. ಅದಕ್ಕೋಸ್ಕರ ಗೆಹೇಜ್ಗಳಿದೆ, ಹೋಗಿ ನೋಡು. ಯಾಕೆ ಅವಸರದಂಗೆ ಬರ್ತಿದ್ದಂಗೆ ಹೋಗಿ ನೋಡು ಅಂತ ಹೇಳಿದ ಮಾತು. ಹೋಗಿ ಎದುರುಗೊಂಡರೆ ಏನಂತ ಹೇಳ್ತಾರ ಸಾಮಾನ್ಯವಾಗಿ, ಏನಮ್ಮ ಚೆನ್ನಾಗಿದ್ದೀರಾ, ನೀನು ನಿನ್ ಕುಟುಂಬದವರು, ನಿನ್ ಯಜಮಾನ, ನಿನ್ ಮಗ ಎಲ್ಲ ಚೆನ್ನಾಗಿರ ಅಂತ ಅಂದ್ಕೊಳ್ಳಿ. ಆಯಮ್ಮ ಮಾತಾಡಕ್ಕಿಂತ ಮೊದಲೇ ನನ್ ತಿಳಿದ ಮಟ್ಟಿಗೆ ಏನ್ ಮಾಡ್ಬೇಕಾಯ್ತದ, ಆತನ ಕಾಲ್ ಹಿಡ್ಕೊಂಡು ಲಬ 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 ಅಂತ ಏನ್ ಮಾಡ್ಬೇಕಾಯ್ತು, ಬಾಯ್ ಬರ್ಕೋಬೇಕಾಯ್ತು. ಅಲ್ಲೆಲ್ಲ ಹೇಳ್ರಿ ಅರ್ಥ ಆದ ಸಲ. ನಿನ್ನೆ ಕೂಡಾಗಿ ನಾವು ಭೂಸ್ಥಾಪನೆ ಕಾರ್ಯಕ್ರಮಕ್ಕೆ ಹೋಗಿದ್ವಿ. ಯವನಸ್ಥನು ಎಲ್ಲರಿಗೆ ಪರಿಚಯ ಇರುವಂತ ಜನರು ಸಭೆಗೆ ಬರ್ತಾಳ. ಅವರ ಅಜ್ಜಿ, ಆತನಿಗೆ 25 ವರ್ಷ ಅಷ್ಟು ಸನಕ್ಕೆ ಇರ್ಬೋದೇನೋ ಒಂದು ವೇಳೆ ಬಹುಶಃ. ಒಳ್ಳೆ ಎಜುಕೇಶನ್ ಮಾಡ್ತಾನ ಮಾತು. ಇಲ್ಲಿ ಕೂಡ ಸಭೆ ಬಂದು ತೆಲುಗಿನಾಗ ಓದ್ತಾ ಇದ್ದ, ಕನ್ನಡದಾಗ ಕೂಡ ಓದ್ತಾ ಇದ್ದ, ಬೈಬಲ್ ಬಹಳ ಚುರುಕಿದ್ದ. ಯಾಕೆ ಇನ್ಕಂತ ಗೊತ್ತಿಲ್ಲ. ಸಿಲಿ ಆತ್ಮಹತ್ಯೆ ಮಾಡ್ಕೊಂಡು ತಿರ್ಕೊಂಡು ಏನಂತ ಹೇಳಿ ನಿನ್ನೆ ಅದು ಬರತಟ್ಟಿಗೆಲ್ಲ ಎಷ್ಟು ಟೈಮ್ ಆಯ್ತು ಮಾತು. ಅದು ಸ್ಮಶಾನ ದಾರಿ ಕೂಡ ದೂರ, ಸುಮಾರು 2-3 ಕಿಲೋಮೀಟರ್. ಕಾರಣ ಏನಂತಂದ್ರೆ ಏನೋ ಹುಡುಗಿಗೋಸ್ಕರ ಏನೋ ಪ್ರಾಬ್ಲಮ್ ಆಯ್ತು, ಅದಕ್ಕೋಸ್ಕರ ತೀರ್ಕೊಂಡು ಅಂತ. ಅವ್ರನ್ನ ಹೋಗಿ ಮಾತಾಡ್ಸಕ್ ಪುರ್ಸತ್ತಿಲ್ಲ. ಅವ್ರು ಏನ್ ಮಾಡ್ತಾರೆ ಗೊತ್ತಾ, ಕ್ಷೇಮ ಅಂತ ಅನ್ಕಲ್ಲ, ಏನಂತಾರ ಗೊರೋ ಅಂತ ಆಳ್ತಾರ ಮಾತು ಎಲ್ಲರಷ್ಟೇ. ಅವ್ರ ಅಜ್ಜ ಆಗ್ಲಿ, ಅವ್ರ ಸಂಬಂಧಿಕರಾಗ್ಲಿ, ಬಂಧು ಬಳದವ್ರ ಎಲ್ಲರೂ ಒಂದೇ ಒಂದು ಉತ್ತರ, ಕಣ್ಣಲ್ಲಿ ನೀರ್ ತಪ್ಪ ಬಾಯಲ್ಲಿ ಮಾತಿಲ್ಲ. ಸಿಲಿ ಅಲ್ಲೆಲ್ಲಿ ಸಾರಿ ಶಬ್ದವಾಗಿ ಹೇಳ್ರಿ. ಪರಿಸ್ಥಿತಿ ಏನಾಗ್ತಂದ್ರೆ ಸುನ್ನೆ ಗುಡಾಗಿ ಸೇವಕನ ಭೇಟಿ ಆಗ್ಬೇಕಂತೇಳಿ ಹೋಗ್ತಾಳ. ಎಲಿಷನ್ ಹತ್ರ ಮಾತಾಡ್ಬೇಕು ನಾನು ಅಂತೇಳಿ. ಆದ್ರೆ ಗೆಹಜಿ ಬಂದು ಕೇಳ್ತಾನ, ಏನಮ್ಮ ನೀನು ಆರಾಮದಿಗ ಚೆನ್ನಾಗಿದೆ ಅಂತ ಹೇಳಿ. ಎದಕ್ಕಂದ್ರೆ ಆತನಿಗೆ ಹೇಳ್ಬೇಕಾರುವ ವಿಷಯ ಒಂದೇ ಒಂದಿತ್ತು, ಏನ್ ಗೊತ್ತಾ, ನಾನು ಕ್ಷೇಮ ಅಂತ. ಅಂದ್ರೆ ಈತನು ಅಡ್ಡವಾಗಿರಕ್ಕಲ್ಲ, ನನಗೆ ದಾರಿ ಬಿಡ್ತಾನ ಮುಂದಕ್ಕೆ ಹೋಗ್ಲಿಕ್ಕೆ ಅಂತ ಅರ್ಥ ಆಯ್ತು ಅನ್ಕಡಿ ನಾನಷ್ಟೇ. ಅಲ್ಲೆಲ್ಲಿ ಒಂದ್ ಸಾರಿ. ಎದಕ್ಕಂದ್ರೆ ಈ ಅಮ್ಮ ಯಾರನ್ನ ಭೇಟಿ ಆಗ್ಬೇಕಂತ ಬಂದಿದ್ದು, ಆತನ ಭೇಟಿ ಆಗ್ಬೇಕು. ಭೇಟಿ ಆಗ್ಬೇಕಂತ ನಾವ್ ಯಾರನ್ನ ಬಂದಿರ್ತೋ ಅವ್ರನ್ನ ಭೇಟಿ ಯಾರ ನಾವ್ ಮನಸ್ಸು ಸಮಾಧಾನ ಕಳಿಸ್ಲಿ. ಎಷ್ಟು ಜನ ಎದುರು ಬರ್ಬೋದು, ಎಷ್ಟು ಜನ ಮಾತಾಡ್ಸ್ಬೋದು, ಎಷ್ಟು ಜನ ನಮಗೆ ಪಕ್ಕದಲ್ಲಿ ಇರ್ಬೋದು. ನಾವು ಯಾರನ್ನ ಭೇಟಿ ಆಗ್ಬೇಕಂತ ಬಂದಿರ್ತೋ ಅವ್ರ ಹತ್ರ ಹೋಗ್ಬೇಕಂದ್ರೆ ಅಡ್ಡ ಇರುವಂತರ ಹತ್ರ ಎಲ್ಲ ಮಾತಾಡಬಾರ್ದು ನಡೆಸಲಿ ಯಾವಾಗ್ಲು. ಅರ್ಥ ಅದಲ್ಲ ಅಲ್ಲೆಲ್ಲಿ ಹೇಳ್ರಿ ಒಂದ್ಸಾರಿ, ಹೌದಲ್ವಾ? ಸ್ಟೋರಿ ಎಲ್ಲ ಆತನ ಹತ್ರ ಹೇಳ್ಕೊಂಡೆ ಇದ್ರಿಗಿನ ಆಯಮ್ಮ ಹೆಜ್ಜೆ ಕೂಡ ಇರ್ತದಿಲ್ಲ. ಎದಕ್ಕಂದ್ರೆ ಬಲಹೀನಳಾಗ್ತಿದ್ಲು, ಬಕ್ಕ ಬಾರ್ಲ ಬೀಳ್ತಾ ಇದ್ಲು, ಮಣಕಾಲ ಮೇಲೆ ಕುತ್ಕೊಂಡು ಎದೆ ಬಡ್ಕೊಂಡು ಆಡ್ತಾ ಇದ್ಲು, ಬೆಟ್ಟ ಹತ್ತಿ ಹೋಗ್ಬೇಕಾಯ್ತಾ ನಿನ್ನ. ಅಲ್ಲೆಲ್ಲಿ ಹೇಳೋ ಸಾರಿ. ಎದಕ್ಕಂದ್ರೆ ಯಾರ ಹತ್ರ ಮಾತಾಡ್ಬೇಕು ನಮ್ಮ ಸಮಸ್ಯೆಗಳು, ಯಾರನ್ನ ಭೇಟಿ ಆಗಿದ್ರೆ ನಮ್ಮ ಸಮಸ್ಯೆಗಳು ತೀರ್ತಾವೋ ಅವ್ರನ್ನ ಭೇಟಿ ಆಗತಕ್ಕನ ಎದುರಿಗೆ ಬಂದಿರುವಂತ ಮನುಷ್ಯನ ಹತ್ರ ಹೇಳ್ತಾಳ, ನಾನು ಕ್ಷೇಮ ಅಂತ ಹೇಳ್ತಾಳ ಮಾತು. ಹಲೋ, ಎಷ್ಟು ಜನ ಕೇಳಿದ್ರೆ ಹೇಳ್ತೀರಿ, ಏನಮ್ಮ ನೀನು, ನಿನ್ ಕುಟುಂಬ, ನಿನ್ ಗಂಡ, ನಿನ್ ಮಕ್ಕಳು ಕ್ಷೇಮ.
ಇವನ್ನ ಕಟ್ಕೊಂಡಾಗ್ಲಿಂಚ ನನ್ನ ದರಿದ್ರ ಹೋಗಿಲ್ಲ ಅಂತ ಹೇಳ್ತು ನಾವು ಕಲ್ಸ. ಇವನು ಹುಟ್ಟಿದಾಗ್ಲಿಂಚ ನನ್ನ ಹಣೆ ಬರ ಬದಲೇ ಆಗ್ಲಿಲ್ಲ, ಇವ್ರಪ್ಪ ಇವನು ಹುಟ್ಟಿದಾಗ್ಲಿಂಚ ನನ್ನ ಬಿಟ್ಟೆ ಹೋಗ್ಬಿಟ್ಟು ಅಂತ ಕೆಲವರು ಹೇಳ್ಬೋದು. ಒಂದ್ ವೇಳೆ ಈ ಹುಡುಗಿ ಹುಟ್ಟಿದಾಗ್ಲಿಂಚ ನಮ್ ಸಂಸಾರನೇ ಸರಿಯಿಲ್ಲ ಅಂತ ಹೇಳ್ಬೋದು ಕೆಲವರು ಕೇಳಿದ್ರೆ. ಆದ್ರೆ ಯಾರ ಹತ್ರ ಹೇಳ್ತಾ ಇದ್ರಿ ನಿಮ್ಮ ಪರಿಸ್ಥಿತಿಗಳನ್ನ? ಹೇಳ್ಬೇಕಾರುವ ಆತನ ಹತ್ರ ಹೋಗತಕ್ಕನ ಯಾರಿಗೆ ಹೇಳ್ಬೇಡ್ರಿ ಮಧ್ಯದಲ್ಲಿ. ಅಲ್ಲೆಲ್ಲೂ ಹೇಳೋದು ಸಾರಿ. ಎದಕ್ಕಂದ್ರೆ ಇಲ್ಲಿ ಸೇವಕ ಬಂದು ಕೇಳ್ತಾನ, ಕ್ಷೇಮ ನೀವು ಚೆನ್ನಾಗಿದ್ರ, ನಿಮ್ ಕುಟುಂಬ ಚೆನ್ನಾಗೈತಾ ಅಂತ ಕೇಳ್ತಾ ಇದ್ರೆ ಎಸ್ ನಾವು ಚೆನ್ನಾಗಿದ್ದೀವಿ ಅಂತ ಹೇಳ್ತಾರೆ ಮಾತು. ಆ ವಾಕ್ಯ ಓದುವಾಗ ನನಗೆ ಆಚಾರ ಏನಪ್ಪ ಅಮ್ಮ, ಮಗನ ನೋಡಿದ್ರೆ ಸತ್ತೋಗಿರನ್ನ ತಂದೋಗಿ ಸೇವಕನ ಮನೆಯಲ್ಲಿ ಮಂಚದ ಮೇಲೆ ಮಲಗಿಸ್ಬಿಟ್ಟು ಗಂಡನಿಗೂ ಹೇಳಲಾರ್ದಂಗೆ ಯಾರಿಗೂ ಹೇಳಲಾರ್ದಂಗೆ ಸೀದಾ ಆಯಮ್ಮ ಕತ್ತೆ ಮೇಲೆ ಪ್ರಯಾಣ ಮಾಡಿ ಬರ್ತಾ ಇದ್ರೆ ಮಧ್ಯದಲ್ಲಿ ಯಾರು ಮಾತಾಡಿಸ್ರು, ಯಾರು ಹೇಳು, ಯಾರ ಹತ್ರ ಅಮ್ಮ ಸಮಸ್ಯೆ ಹೇಳ್ಕೊಳ್ಳಾರ್ದೆ ಯಾರು ಹೇಳ್ಬೇಕು ಅವ್ರಿಗೆ ಹೇಳ್ಲಿಕ್ಕಾಗಿ ಅಮ್ಮ ದೃಢ ನಿರ್ಧಾರ ಮಾಡ್ಕೊಂಡ ಮನಸ್ಸಿನಲ್ಲಿ. ನಿಜವಾಗ್ಲು ಆಚಾರದ ವಾಕ್ಯ ನೆನೆಸ್ಕೊಂಡ್ರೆ ಆಚಾರದ ಮಾತು. ಕ್ಷೇಮನಾ? ಎಸ್ ಕ್ಷೇಮ. ಎಷ್ಟು ಜನ ಹೇಳ್ತ್ರಿ ಏನಮ್ಮ ಆರಾಮದಿರಾ ಅಂತ ಅಂದ್ಕೊಳ್ಳಿ, ಎಲ್ಲ ಪರಿಸ್ಥಿತಿಗಳನ್ನ ಅವ್ರ ಮುಂದೆ ನಾವು ಹೇಳ್ಕೊಳ್ತಾ ಗಂಟೆ ಕುತ್ಕೊಂಡು ಮಾತಾಡ್ತಾ ನಾವು ಮಾಡ್ಬೇಕಾರುವ ಪ್ರಾರ್ಥನೆ ಮರ್ತ್ಕೊಂಡು ಹೋಗ್ತೀವಿ, ಓದ್ಬೇಕಾರುವ ವಾಕ್ಯ ಮರ್ತ್ಕೊಂಡು ಹೋಗ್ತೀವಿ, ಮಾಡ್ಬೇಕಾರುವ ಉಪವಾಸ ಮರ್ತ್ಕೊಂಡು ಹೋಗ್ತೀವಿ, ಎಲ್ಲವೂ ಮರ್ತ್ಕೊಂಡು ಹೋಗ್ತೀವಿ. ಕಾರಣ ಏನು? ನಾವು ಮಾಡ್ಬೇಕಾರುವಂತದ್ದನ್ನು ಮಾಡ್ಲಾರ್ದೆ, ನಾವು ಹೇಳ್ಬೇಕಾದ್ರ ಹತ್ರ ಹೋಗಿ ಹೇಳಲಾರ್ದೆ, ಹೇಳ್ಬಾರ್ದಾರ ಹತ್ರ ಎಲ್ಲಾ ಹೇಳ್ಬಿಟ್ಟು ನಮ್ಮ ಸಮಸ್ಯೆಗಳನ್ನು ಜಾಸ್ತಿ ಮಾಡ್ಕೊಂಡು ಹೊರತಾಗಿ ಕಡಿಮೆ ಮಾತ್ರ ಮಾಡ್ಕೊಂಡು ಏನೋ ಗೊತ್ತಿತ್ತು ಈ ತರಗಾದ್ರೆ ನನ್ನ ಸಮಸ್ಯೆ ಬಗೆಹರಕಲ್ಲ ಅಂತೇಳಿ. ಅಲ್ಲಿ ಹೇಳುದು ಸಾರಿ, ಈ ತರಗಾದ್ರೆ ನನ್ ಸಮಸ್ಯೆ ಬಗೆಹರಕಲ್ಲ ಸಿರಿ, ನಾನು ಹೇಳ್ಬೇಕಾರ ಹತ್ರ ಹೋಗಿ ಹೇಳ್ಬೇಕು ನನ್ನ ಸಮಸ್ಯೆ ಬಗೆಹರಕ. ಇಲ್ಲಿ ಕುತ್ಕೊಂಡ್ರವರ್ಗೆ ಏನ್ ನಾನು ಹೇಳ, ನೀವು ಯಾರಿಗೆ ಹೇಳ್ಬೇಕು ಅನ್ಕೊಂಡ್ರು ಅವ್ರಿಗೆ ಹೇಳ್ರಷ್ಟೇ ನಿಮ್ ಸಮಸ್ಯೆ. ಜೋರಲ್ಲಿ ಹೇಳೋದು ಸಾರಿ. ಯಾರಿಗೆ ಹೇಳ್ಬೇಕು ನಮ್ ಸಮಸ್ಯೆ, ನನ್ ಮಗನ ಪರಿಸ್ಥಿತಿ ಯಾರಿಗೆ ಹೇಳ್ಬೇಕು, ನನ್ನ ಹೆಂಡತಿ ಪರಿಸ್ಥಿತಿ ಯಾರಿಗೆ ಹೇಳ್ಬೇಕು, ನನ್ನ ಗಂಡನ ಪರಿಸ್ಥಿತಿ ಯಾರಿಗೆ ಹೇಳಿದ್ರೆ ಕ್ಷೇಮವಾಗಿರ್ಬಹುದು ಅವ್ರಿಗೆ ಹೇಳ್ಬೇಕು. ತಪ್ಪ ಅಡ್ಡ ಬರೋರಿಗೆಲ್ಲ ಹೇಳಿದ್ರೆ ಏನು ಲಾಭ ಇಲ್ಲ ಸರಿ. ಈ ಸುನೆ ಮಳಸ್ತರ ನಮಗೆ ಗುಣ ಇರ್ಬೇಕು ಯಾವಾಗ್ಲೂ. ಆಮೇಲೆ ಹೇಳಿರೋದು ಸರಿ, ಇಲ್ದೆ ಹೋದ್ರೆ ನಮ್ ಪರಿಸ್ಥಿತಿ ಚೇಂಜ್ ಹಾಕಲ್ಲ. ಆಯಮ್ಮ ಅಷ್ಟು ಅವಸರದಾಗ ಬರ್ತಾಳ, ಅಷ್ಟು ಸ್ಪೀಡ್ ಆಗಲ್ಲ ಮಾತು ಮನುಷ್ಯಗೂಡಗೆ. ನಾನು ನಿಲ್ಸು ಅನ್ನೋ ತನಕ ನಾನು ನಿಲ್ಸ್ಬೇಡ, ನಿಂದ ಹೊಡಿತಾ ಬಾ ಅಂತ ಹೇಳ್ತಾಳ ಮಾತು. ಆ ವಾಕ್ಯ ಹೋದ್ರು ಸಾರಿ. 2ನೇ ವರ್ಷಗಳು 4ನೇ ಅಧ್ಯಾಯ. ಓಡಿಸುತ್ತ ಬಾ, ನಾನು ಅಪ್ಪಣೆ ಮಾಡುವವರೆಗೂ ಸಾಕು. ಹಲ್ಲೆಲೂಯಾ. ನಾನು ಅಪ್ಪಣೆ ಮಾಡುವವರೆಗೂ ನೀನು ನನ್ನಿಂದ ಬರ್ಬೇಕು, ನಿಲ್ಲಿಸಬಾರದು ಎಲ್ಲಿ ಸಲಿ. ನಾವು ಎಲ್ಲಿಗೆ ಹೋಗ್ಬೇಕು ಅನ್ಕೊಂಡಿರ್ತೀವೋ, ಏನ್ ಗುರಿ ಮುಟ್ಟಬೇಕು ಅನ್ಕೊಂಡಿರ್ತೀವೋ, ಯಾರನ್ನ ಭೇಟಿ ಆಗ್ಬೇಕು ಅನ್ಕೊಂಡಿವೋ, ಯಾರ ಹತ್ರ ನಮ್ಮ ಮನಸ್ಸಿನ ಬಾಧೆ ಹೇಳ್ಕೋಬೇಕು ಅನ್ಕೊಂಡಿರ್ತೀವೋ ಅವ್ರಿಗೆ ಹೇಳತಕ್ಕನ ನಾವು ನಿಲ್ಲಬಾರದು ಅಸಲಿ. ಅಲ್ಲೆಲ್ಲಿ ಹೇಳೋದು ಸಾರಿ. ಆ ಮನಸ್ಸು, ಆ ತತ್ವ ಆಯಮ್ನಲ್ಲಿ ನೋಡಿದ್ರೆ ಆಚರಣೆ ಸತ್ ಮಾತು. ಅದಕ್ಕೋಸ್ಕರವೇ ಆಯಮ್ಮ ಕೇಳಿದ ಕೂಡಲೇ ಅಂದ್ಲು, ಎಸ್ ನಾನು ಕ್ಷೇಮ, ನಾನು ಚೆನ್ನಾಗದೀನಿ ಅಂತ ಅಂದ್ಲು ಮಾತು. ಚೆನ್ನಾಗದಿಯಾ? ಇಷ್ಟು ಬಾಧೆ ಇಟ್ಕೊಂಡು ನೀನ್ ಚೆನ್ನಾಗದಿಯನಮ್ಮ, ಇಷ್ಟು ನೋವು ಇಟ್ಕೊಂಡು ನೀನ್ ಚೆನ್ನಾಗದಿಯಾ? ಇಷ್ಟು ವೇದನೆ ಪಡ್ತದ್ರ ಮನೆಯಲ್ಲಿ, ಇಷ್ಟು ಬಾಧೆ ಪಡಿಸ್ರ ನಿನ್ ಗಂಡ, ಇಷ್ಟು ಹಿಂಸೆ ಪಡಿಸ್ರ ನಿಮ್ ಮನೆಯಲ್ಲಿ, ಇಷ್ಟು ನೋವು ಮಾಡ್ತಾ ಇದ್ದೀನಿ, ಚೆನ್ನಾಗದಿಯಾ? ಎಸ್ ಚೆನ್ನಾಗದೀನಿ. ಆದ್ರೆ ನಿನ್ನ ಹತ್ರ ನನ್ನ ಸಮಸ್ಯೆ ಹೇಳ್ಕೊಂಡ್ರೆ ನೀನ್ ನನ್ನ ಸಮಸ್ಯೆ ಏನ್ ಮಾಡಕಲ್ಲ, ಬಗೆಹರಿಸಕಲ್ಲ. ಅದಕ್ಕೋಸ್ಕರ ನಾನು ನಿನ್ನ ಮುಂದೆ ಹೇಳಕಲ್ಲ ಅಂತೇಳಿ ಮನಸ್ಸಿನಾಗ ಅನ್ಕೊಂಡು ಕ್ಷೇಮ ಅಂತ ಹೇಳ್ತಾಳ. ನಿನ್ನ ಮುಂದೆ ನಾನು ಸಮಸ್ಯೆ ಹೇಳ್ಕೊಂಡ್ರೆ ಬಗೆಹರಿಸಂಗಿಲ್ಲ ಸಲಿ. ಕೆಲವು ಸಾರಿ ಅಂತವಲ್ಲ, ಕೆಲವರು ಸಾರಿ ಮಾತಾಡುವಾಗ ಎದಕ್ಕೆ ನಮ್ ಸಮಸ್ಯೆಗಳೆಲ್ಲ ಹೇಳ್ಕೊಂಡ್ರಿ ಇವ್ರನ್ನ ಆರ್ಸಾರ, ಅದು ಅನ್ಲಾರ್ದ ಹಂಗಂದ ಹಾಕಣಿ ನಾನು, ನೀನನ್ನ ಆರ್ಸಿಯಾ ತೀರ್ಸಿಯಪ್ಪ ಅಂತ ಅನ್ಲಾರ್ದ ನಿನ್ ಕ್ಷೇಮ ಅಂದ್ರೆ ಹೆಸರು ಕ್ಷೇಮ ಅಂತ ನಾವು ಮಾತಾಡ್ತೀನಿ. ಈ ಪ್ರಪಂಚದಲ್ಲಿ ಯಾರನ್ನ ಕೇಳ್ರಿ ಕೊಡ ಉತ್ತರ ಒಂದೇ ಒಂದು, ಏನಪ್ಪ ಆರಾಮದಿರಾ ಅಂದ್ರೆ ಕೊಡ್ಲಿ ಏನಂತಾರ, ಆರಾಮದಿವ ಅಂತಾರ ಮಾತು. ಸ್ವಲ್ಪ ನಿಧಾನವಾಗಿ ಕೂತ್ಕೊಂಡು ಕೇಳ್ರಿ, ಇವ್ರಕ್ಕಿಂತ ನಾವೇ ಬೆಟರ್ ಅನ್ಸತ್ ಮಾತು. ಆಮೇಲೆ ಇವ್ರಕ್ಕಿಂತ ನಾವೇ ಬೆಟ್ರು, ನಾವೇ ಬೇಯಿಸಿದ್ವಿ ಅಂತ ಅರ್ಥ ಮಾತು. ಇಲ್ದೆ ಹೋದ್ರೆ ಪ್ರತಿ ಪರಿಸ್ಥಿತಿ, ಪ್ರತಿ ಕುಟುಂಬದಲ್ಲಿ, ಪ್ರತಿ ವ್ಯಕ್ತಿಗೆ ಶಾರೀರಿಕವಾಗಿ ಆತ್ಮಿಕವಾಗಿ ಬಲಹೀನರಾಗಿದ್ದಾರೆ ಮಾತು. ನೋಡ್ರಿ, ಕೆಲವರು ಏನಾಗಿದೆ ಅಂದ್ರೆ ಕುಂಟರಾಗಿದ್ದಾರಂತೆ. ಯಾವುದೇ ವಿಷಯದಲ್ಲಿ, ಸಭೆಗೆ ಬರುವ ವಿಷಯದಲ್ಲಿ ಏನು ಸಮಸ್ಯೆ ಪ್ರಾಬ್ಲಮ್ ಆದಾಗ ಸಭೆ ನಮಗೆ ನೆನಪು ಬರೋದಿಲ್ಲ. ಸಮಸ್ಯೆ ಜಾಸ್ತಿ ಆದಾಗ, ಕುಟುಂಬದಲ್ಲಿ ಹೆಚ್ಚು ಕಡಿಮೆ ಆದಾಗ ನಮಗೆ ಸಭೆ ನೆನಪು ಬರೋದಿಲ್ಲ. ಕೆಲವರು ಕುರುಡರಾಗಿದ್ದಾರೆ ಆತ್ಮಿಕವಾಗಿ, ಏನ್ ಮಾಡೋದಿಲ್ಲ, ಸಮಸ್ಯೆ ಜಾಸ್ತಿ ಆದಂಗಲ್ಲ,
ಪ್ರಾಬ್ಲಮ್ ಜಾಸ್ತಿ ಆದಂಗಲ್ಲ, ಹಿಂಸೆ ಜಾಸ್ತಿ ಆದಂಗಲ್ಲ, ದೇವರ ವಾಕ್ಯ ತೆಗೆದು ಓದಿದ್ರೆ ಯಾರು ಹಗಲು ರಾತ್ರಿ ಧ್ಯಾನ ಮಾಡುವವರು ಧನ್ಯರು, ಅವರ ಕೆಲಸಗಳೆಲ್ಲ ಸಫಲ ಮಾಡ್ತಂತ ದೇವ್ರ ವಾಕ್ಯಗಳೇನಲ್ಲ. ಅದಕ್ಕೋಸ್ಕರ ಅದನ್ನ ಓದಿದ್ರೆ ನನ್ನ ಕುಟುಂಬ, ನನ್ನ ಪರಿಸ್ಥಿತಿ ಬದಲಾವಣೆ ಮಾಡುವಂತ ದೇವ್ರ ವಾಕ್ಯ ಓದೋಣ ಅಂತೇಳಿ ನಾವು ಅದ್ರ ಹತ್ರ ಹೋಗಕ್ಕಲ್ಲ, ಆತ್ಮಿಕವಾಗಿ ಕುರುಡರಾಗಿ ಹೋಗ್ಬಿಡುತ್ತೆ ಮಾತು. ಅಂದ್ರೆ ನಾವು ಕ್ಷೇಮವಾಗಿರ್ಲಿಕ್ಕೆ ಸಾಧ್ಯವಿಲ್ಲ ಮಾತು. ಕೆಲವರು ಏನಾಗ್ತಾರೆ, ರೋಗಿಗಳಾಗಿ ಹೋಗ್ತು ಮಾತು. ಆತ್ಮಿಕವಾಗಿ ದೇವ್ರ ಕೆಲಸ ಮಾಡ್ಲಿಕ್ಕೆ ಇಷ್ಟಪಡಕ್ಕಲ್ಲ. ಅದಕ್ಕೋಸ್ಕರವೇ ನನ್ನ ಪರಿಸ್ಥಿತಿ ಸರಿಗಿಲ್ಲ, ಇವ ನನಗೇನು ಕೆಲಸ ಹೇಳ್ಬಾರ್ದಂತ ಮಾತು. ಅದಕ್ಕೋಸ್ಕರವೇ ನಾವು ಬಲಹೀನರಾಗ್ತೀವಿ, ನಾವು ಸಮಸ್ಯೆಗಳು ತಂದ್ಕೊಳ್ತೀವಿ. ಅದಕ್ಕೋಸ್ಕರವೇ ನಾವು ಇನ್ನೊಬ್ರ ಹತ್ರ ನೋಡ್ಸ್ಕೊಳ್ತು ಮಾತು ಆ ಸಮಸ್ಯೆನ. ಅಯ್ಯೋ ನನ್ನ ಪರಿಸ್ಥಿತಿ ಹಿಂಗ, ಅದಕ್ಕೋಸ್ಕರವೇ ನೀನ್ ನನಗೇನು ಹೇಳ್ಬೇಡ ಅನ್ನುವಂಥದ್ದು ಇನ್ನೊಬ್ಬರಿಗೆ ನಾವು ತೋರಿಸ್ತೀವಿ. ಆದ್ರೆ ಈ ಅಮ್ಮ ನೋಡಿದ್ರೆ ನನ್ನ ಪರಿಸ್ಥಿತಿ ಚೆನ್ನಾಗೈತೆ ಅನ್ನೋ ರೀತಿಯಲ್ಲಿ ಹತ್ರ ಮಾತಾಡ್ತಾರ ಮಾತು. ಅರ್ಥ ಆಗುತ್ತಾ? ಅಲ್ಲೆಲ್ಲೂ ಹೇಳೊಂದ್ಸಾರಿ, ನನ್ನ ಪರಿಸ್ಥಿತಿ ಎಲ್ಲ ಚೆನ್ನಾಗಿದ್ದೀನಿ, ಸೌಖ್ಯವಾಗಿದ್ದೀನಿ, ಕ್ಷೇಮವಾಗಿದ್ದೀನಿ, ನನಗೇನ್ ತೊಂದರೆ ಇಲ್ಲ. ನೀನು ಒಂದು ಕೆಲಸ ಮಾಡಿದ್ರೆ ಸಾಕು, ನನಗೆ ದಾರಿ ಬಿಟ್ರೆ ಸಾಕಷ್ಟೇ. ಹಲೋ, ನನಗೇನ್ ಬಿಟ್ರೆ ಸಾಕು? ನನಗೆ ದಾರಿ ಬಿಟ್ರೆ ಸಾಕು. ನನ್ನ ದಾರಿನ ಅಡ್ಡ ಇರಬಾರ್ದು ನನಗಷ್ಟೇ. ಆಯಮ್ಮ ಅದೇ ಮಾತಾಡ್ತಾ ಇರೋದಮ್ಮ ಅಷ್ಟೇ. ನೋಡ್ರಿ, ಆಯಮ್ಮ ಆತ್ಮಿಕವಾಗಿ ಎಷ್ಟು ಬಲವಾಗಿದೆ ಅಂದ್ರೆ ಒಳಗಡೆ ಅಷ್ಟು ಬಲವಾಗಿದ್ದಾಳೆ ಅಮ್ಮ ಆತ್ಮಿಕವಾಗಿ. ಶಾರೀರಿಕವಾಗಿ ಆಮ್ಗೆ ವೇದನೆ ಐತಿ, ಶಾರೀರಿಕವಾಗಿ ಆಮ್ಗ ಬಾಧೆ ಐತಿ, ತಟ್ಕೊಳಕ ಶಕ್ತಿ ಇಲ್ಲ ಆಮ್ಗ. ಅಸಲಿ ವೇದನೆ ಪಡ್ತದ. ಅಸಲಿ ಆಯಮ್ಮನ ಕದಲಿಸಿದ್ರೆ ಇನ್ನ ಆಯಮ್ಮ ಎದ್ದಳ್ಳಾರ್ದಂತ ಪರಿಸ್ಥಿತಿ ಐತಿ. ಆದ್ರೆ ಆಯಮ್ಮ ಹೇಳ್ತಾಳ ನಾನು ಕ್ಷೇಮ ಅಂತ ಹೇಳ್ತಾಳ ಮಾತು. ಆತ್ಮಿಕವಾಗಿ ಆಯಮ್ಮ ಬಲವಾಗಿದ್ದಾಳ ಮಾತು. ಆತ್ಮಿಕವಾಗಿ ಇರ್ಬೇಕಾಗಿರೋರು ಯಾರು ಗೊತ್ತಾ? ಯಾರು ಇರ್ತಾರಂದ್ರೆ ಬೈಬಲ್ ನಮಗೆ ಸ್ಪಷ್ಟವಾಗಿ ಹೇಳ್ತೈತೆ, ಬೇಸರಗೊಳ್ಳದೆ ಏನ್ ಮಾಡಿರ್ತಾನ? ಎಲ್ಲರೂ ಜೋರಾಗಿ ಹೇಳ್ರು ಸಾರಿ, ಬೇಸರಗೊಳ್ಳದೆ ಪ್ರಾರ್ಥನೆ ಮಾಡ್ರಿ. ನಮಗೆ ಬೇಸರ ಬಂದತ ದೇವ್ರ ಹತ್ರ ಹೋಗಿ ಪ್ರಾರ್ಥನೆ ಮಾಡಿದ್ರೆ ಮನಸ್ಸು ನೆಮ್ಮದಿ ಇರ್ತತ. ನಮಗೆ ಬೇಸರ ಆಗತ್ತ, ನಮ್ಮ ಸಮಸ್ಯೆಗಳು ಇನ್ನೂ ಜಾಸ್ತಿ ಆತವ, ದೇವರ ವಾಕ್ಯದ ತೆಗೆದು ನೀನು ಓದು, ದೇವರ ವಾಕ್ಯವನ್ನು ಓಪನ್ ಮಾಡಿ ಕೇಳು. ನಿನ್ ಸಮಸ್ಯೆ ನಿಧಾನಕವಾಗಿ ನೆಮ್ಮದಿಯಾಗಿ ಸಮಾಧಾನ ನಿಲ್ಲಿಸುತ್ತ. ನಿನಗೆ ಪ್ರಾರ್ಥನೆ ಮಾಡಿದ್ರು ಸಮಾಧಾನ ಸಿಗ್ಲಿಲ್ಲ ಅಂದ್ರೆ ದೇವರ ವಾಕ್ಯ ಓದು. ಅವೆರಡು ನಿನಗೆ ಸಮಾಧಾನ ಕೊಡ್ಲಿಲ್ಲ ಅಂದ್ರೆ ಉಪವಾಸ ಮಾಡು. ಸಮಾಧಾನ ಖಚಿತವಾಗ್ಲು ಈ ಮೂರಲ್ಲಿ ಎಲ್ಲೋ ಒಂದ್ ಕಡೆ ದೇವ್ರು ನಿನಗೆ ಇಟ್ಟಿರ್ತಾನೆ. ಅಲ್ಲೆಲ್ಲೂ ಹೇಳೋದು ಸಾರಿ. ಎದಕ್ಕಂದ್ರೆ ಪ್ರಾರ್ಥನೆ ನಮಗೆ ಬಿಡುಗಡೆ ಕೊಡ್ತತೆ. ವಾಕ್ಯ ನಮ್ಮನ್ನು ಏನ್ ಮಾಡ್ತದೆ ಅಂದ್ರೆ ಅದು ನಮ್ಮನ್ನು ಅದ್ಭುತವಾಗಿ ಆಶ್ಚರ್ಯಕರವಾಗಿ ದೇವರ ವಾಗ್ದಾನಗಳನ್ನು ನೆನಪು ಮಾಡುವಂತೆ ಮಾಡ್ತತ್ ಮಾತು. ಅದಕ್ಕೋಸ್ಕರ ಪ್ರಾರ್ಥನೆ ಮಾಡಿದ್ರೆ ದೇವ್ರ ಹತ್ರ ಮಾತಾಡ್ತೀವಿ, ವಾಕ್ಯ ಓದಿದ್ರೆ ದೇವ್ರ ನಮ್ಮ ಹತ್ರ ಮಾತಾಡ್ತ ಮಾತು. ಎಷ್ಟು ಜನಕ್ಕೆ ಸಮಸ್ಯೆ ಬಂದಾಗ ಪ್ರಾರ್ಥನೆ ಮಾಡುವ ಮನಸ್ಸಿದ್ರೆ ನೀನು ಶಾರೀರಿಕವಾಗಿ ಬಲಹೀನನಾಗಿರ್ಬೋದು, ಶಾರೀರಿಕವಾಗಿ ಬಲಹೀನ, ಆದ್ರೆ ಆತ್ಮಿಕವಾಗಿ ಮಾತ್ರ ಬಲಹೀನನಾಗ್ಲಿಕ್ಕೆ ಸಾಧ್ಯವಿದೆ ಮೋಸ್ಟ್ಲಿ. ಅಲ್ಲೆಲ್ಲೂ ಹೇಳೋ ಸಾರಿ. ಆತ್ಮಿಕವಾಗಿ ಯಾರು ಬಲಹೀನರಾಗಿಬಿಡ್ತು ಅಂದ್ರೆ, ಆತ್ಮಿಕವಾಗಿ ಯಾರು ಕುಗ್ಗಿ ಹೋಗ್ತಂದ್ರೆ, ನಾವು ಪ್ರಾರ್ಥನೆ ಸರಿಯಾಗಿ ನಮಗೆ ಮಾಡಕ್ಕಾಗಲಿಲ್ಲ ಅಂದ್ರೆ, ಒಂಟಿಯಾಗಿ ಏಕಾಂತವಾಗಿ ನಾವು ಕುತ್ಕೊಂಡು ದೇವ್ರ ಹತ್ರ ಸಮಯ ಕಳಿಲ್ಲ ಅಂದ್ರೆ, ನಾವು ಶಾರೀರಿಕವಾಗಿ ನಡೆಯುವ ಘಟನೆಗಳು, ಶಾರೀರಿಕವಾಗಿ ಪರಿಸ್ಥಿತಿಗಳು, ನಾವು ಏನಾಗ್ಬಿಡ್ತು ಅಂದ್ರೆ ನಡೆಯುವ ಪರಿಸ್ಥಿತಿಗಳು, ಘಟನೆ ನಡೀತಿರುವ ಪರಿಸ್ಥಿತಿಗಳಲ್ಲಿ ನಾವು ಬಲಹೀನರಾಗಿಬಿಡ್ತೇವೆ. ಅಯ್ಯೋ ನಮ್ ಸಮಸ್ಯೆ ಇವ್ರು ಯಾರು ತಿರ್ಸಕ್ ಆಗ್ತಿಲ್ಲ ಅಂತ ನಾವು ಎಲ್ಲರ ಮುಂದೆ ಏನ್ ಮಾಡ್ತಂದ್ರೆ ಅರಸ್ತು ಮಾತು. ಯಾರಿಗೆ ನಾವು ಮೇಲೆ ಅರಿಸಿದ್ರು ಯಾರು ನಮ್ ಸಮಸ್ಯೆ ತೀರ್ಸಕ್ ಹಾಕಲ್ಲ, ಯಾರಿಗೆ ಹೇಳಿದ್ರು ನಮ್ ಪ್ರಾಬ್ಲಮ್ ತೆಗೆದಾಕಕ್ ಹಾಕಲ್ಲ ಪ್ರಿಯರ ಮಕ್ಳೇ. ಆದ್ರೆ ಆಯಮ್ಮಗೆ ಗೊತ್ತಿತ್ತು ನಾನು ಕ್ಷೇಮವಾಗಿದ್ದೀನಿ ಅಂತ. ನಿನಗೆ ಗೊತ್ತಿರ್ಬೇಕು ನೀನು ಎಲ್ಲಿ ಬಲವಾಗಿರ್ಬೇಕು, ಎಲ್ಲಿ ಸ್ಟ್ರಾಂಗ್ ಆಗಿರ್ಬೇಕು ಅನ್ನೋಂಥದ್ದು ನಿನಗೆ ಗೊತ್ತಿರ್ಬೇಕು ಮಾತು. ಅವಾಗ ಮಾತ್ರ ನೀನು ಬಲವಾಗಿರ್ತೀವಿ. ಶಾರೀರಿಕವಾಗಿ ಎಷ್ಟು ಕುಗ್ಗಿ ಹೋಗಿದ್ರು ಕೂಡ ಒಂದು ಕುಟುಂಬ ಬೈಬಲ್ ನಲ್ಲಿ ಐತಿ. ಎಷ್ಟು ಕುಗ್ಗಿ ಹೋಗೈತೆ ಅಂದ್ರೆ ಆ ಕುಟುಂಬ, ಆದ್ರೆ ದೇವರ ಕೆಲಸ ಅಷ್ಟು ಚುರುಕಾಗಿ ಮಾಡ್ಲಿಕ್ಕೆ ಬೈಬಲ್ ನಲ್ಲಿ ಬರೆದಿಟ್ಟಿದ್ದಾನೆ ಮಾತು. ಆದಿಕಾಂಡ 17ನೇ ಅಧ್ಯಾಯ 1ನೇ ವಚನ ಓದ್ರು ಸಾರಿ. ಇವರು ಶಾರೀರಿಕವಾಗಿ ಬಹಳ ಬಲಹೀನರಾಗಿರೋ ಮಾತು, ಆದ್ರೆ ಆತ್ಮಿಕವಾಗಿ ಒಳ್ಳೆ ಬಲವಂತರಾಗಿರೋ ಮಾತು. ಆದಿಕಾಂಡ 17ನೇ ಅಧ್ಯಾಯ 1ನೇ ವಚನ ಹೋದ್ರಪ್ಪ. ಅಬ್ರಹಾಮನು 99 ವರ್ಷದವನಾದಾಗ ಯೆಹೋವನು ಅವನಿಗೆ ದರ್ಶನ ಕೊಟ್ಟು, ನಾನು ಸರ್ವಶಕ್ತನಾದ ದೇವರು, ನನಗೆ ನಡ್ಕೊಂಡು ದೋಷವಿಲ್ಲದವನಾಗಿರು ಅಂತ ಹೇಳಿ ಮಾತು ಸಾಕು. ಯಾವ ದೇವ್ರ ಅಂತ ಹೇಳ್ತಾನೆ ಅಬ್ರಹಾಮನಿಗೆ? ಎಲ್ಲರಂದ್ರೆ ಒಂದ್ಸಾರಿ ಸರ್ವಶಕ್ತನಂತನ್ರಿ. ಜೋರ ಹೇಳ್ರಿ, ಇನ್ನ ಸ್ವಲ್ಪ ಹೇಳ್ರಿ, ಹೇಳಾದವ್ರು ಹೇಳ್ರಿ ಸಲಿ. ಹಲ್ಲೆಲೂಯಾ. ಸರ್ವಶಕ್ತನಂತಂದ್ರೆ ಅರ್ಥ ಗೊತ್ತಾ? ಸಬ್ಕಾ ಮಾಲಿಕ್ ಹೇ ಹೈ, ಎಲ್ಲರಿಗೆ ಯಜಮಾನನು ಒಬ್ಬನೇ ಅಷ್ಟೇ. ಹಲ್ಲೆಲೂಯಾ. ಎಲ್ಲರಿಗೂ ಯಜಮಾನ ಒಬ್ಬನೇ ಅಷ್ಟೇ. ಸರ್ವಶಕ್ತ ಅಂದ್ರೆ ಗೊತ್ತಾ? ಎಲ್ ಶಕೈ ಅಂತ ಅರ್ಥ ಮಾತು.
ಆದಿ ಆತನೇ, ಅಂತ್ಯವೂ ಆತನೇ, ಆರಂಭ ಆತನೇ, ಕೊನೆಯೂ ಆತನೇ, ಮರಕ ಬೇರು ಆತೆ, ಚಿಗುರು ಆತೆ ಮಾತಷ್ಟೇ. ನಮ್ ಜೀವಿತದಲ್ಲಿ, ನಿಮ್ ಜೀವಿತದಲ್ಲಿ ಏನು ನಡೀತೈತೋ, ಏನು ನಡಿಲಾರ್ದಂಗಿರ್ತತೋ ಎಲ್ಲವೂ ಆತನ ದೃಷ್ಟಿಯಲ್ಲಿ ಐತಷ್ಟೇ. ಅಷ್ಟು ಜನರಲ್ಲಿ ನಿನ್ನೆ ರಾತ್ರಿ ಮಧ್ಯರಾತ್ರಿ ನಿಂತ್ಕೊಂಡು 8-9 ಗಂಟೆ ಮಧ್ಯರಾತ್ರಿ ನಿಂತ್ಕೊಂಡು ಗೋಳಾಡ್ತಿರೋ ಪರಿಸ್ಥಿತಿಯಲ್ಲಿ ಅನ್ಯ ಜನರು ಮಾತಾಡ್ತಾರೆ. ಏನ್ ಗೊತ್ತಾ? ದೇವ್ರ ಮಕ್ಕಳು ಆತ ಯಾವಾಗ ಕರ್ಕೊಂಡು ಹೋಗ್ತಾನೋ ಗೊತ್ತಿಲ್ಲ. ಯಾರು ಅಳಬೇಡ್ರಂತವ್ರ ಮಾತಾಡ್ತಿರೋದು ಯಾರು? ದೇವ್ರ ನಮ್ದಾರಲ್ಲ, ಅನ್ಯ ಜನರು ಹೇಳ್ತಾರೆ. ನನಗೆ ಆಶ್ಚರ್ಯ ಆಯ್ತು, ಅಸಲು ಕೇಳ್ತಾರೆ ಆಶ್ಚರ್ಯ ಆಯ್ತು. ದೇವ್ರ ಮಕ್ಕಳನ್ನ ನಾವೆಲ್ಲರೂ ದೇವ್ರು ಯಾವಾಗ ಯಾರನ್ನ ಕರ್ಕೊಂಡು ಹೋಗ್ತಾನೋ ಗೊತ್ತಿಲ್ಲ. ಅಸಲಿ ನಾವ್ ಯಾರು ಅಳಬಾರ್ದು, ಸಂತೋಷವಾಗಿ ಏನ್ ಮಾಡ್ಬೇಕು, ಕಳಿಸಿ ಕೊಡ್ಬೇಕಂತದ್ರ ಮಾತು. ಆಶ್ಚರ್ಯ ಆಯ್ತು ನನ್ನ ನೆನೆಸಿ. 99 ವರ್ಷದಾಗ ಅಬ್ರಾಮನಿಗೆ ದರ್ಶನ ಕೊಟ್ಟು ಹೇಳ್ತಾನ, ನೀನ್ ನನಗೆ ನಡ್ಕೊಂಡು ದೋಷವಿಲ್ಲದವನಾಗಿರು, ನಾನು ಸರ್ವಶಕ್ತನಾದ ದೇವರು ನಾನು ಅಂತ ಹೇಳ್ತಾನ ಮಾತು. ಯಾರಿಗೆ ಹೇಳ್ತದನ? ಅಬ್ರಾಮನಿಗೆ ಹೇಳ್ತಾನ ಮಾತು. ಅಬ್ರಾಮನನ್ನು ಕರೆಯುವಾಗ 75 ವರ್ಷ ಅಂತ ಹೇಳ್ತದ ಬೈಬಲ್. ಸಾರಳಿಗೆ 60 ವರ್ಷ ಅಂತ ಹೇಳ್ತದ ಬೈಬಲ್. 10 ವರ್ಷ ಡಿಫರೆನ್ಸ್ ಐತಿ ಮಾತ ಸಾರಳಿಗೆ ಅಬ್ರಾಮನಿಗೆ. ಇವಾಗ 99 ವರ್ಷ ಅಬ್ರಾಮನಿಗೆ ಆಯ್ತಂದ್ರೆ ಐ ಆಮ್ ಆಲ್ರೆಡಿ ಮುಪ್ಪಿನ ಮುದುಕಿ ಆಗ್ಲಿಕ್ಕೆ ಬಂದ ಮಾತು. ಅಂದ್ರೆ 10 ವರ್ಷ ಇದ್ರಲ್ಲಿ ತೆಗೆದು ಅದ್ರಲ್ಲಿ ಆಯಮ್ಗ ಹಾಕಿದ್ರೆ ಆಯಮ್ಗೂಡಾಗಿ 89-80 ವರ್ಷದಲ್ಲಿ ಆಯಮ್ಗೂಡ ಮಾತು. ಆಯಮ್ಗೂಡ ಮುಪ್ಪಿನ ಮುದುಕಿ ಆಗ್ಲಿಕ್ಕೆ ಬಂದ. ಸರಾಸರ ನೋಡಿದ್ರೆ 100 ವರ್ಷಕ್ಕ ಯಾರನ್ನ ಕೊಟ್ಟನ ದೇವ್ರ? ಅವ್ರಿಗೆ ಮಗನ ಕೊಟ್ಟನ, ಇಸಾಕನ ಅಂತ ಮಾತು. ಅಬ್ರಾಮನು 99 ವರ್ಷದವನಾದಾಗ ಯೆಹೋವನಿಗೆ ದರ್ಶನ ಕೊಟ್ಟು, ನಾನು ಸರ್ವಶಕ್ತನಾದ ದೇವರು, ಮತ್ತೆ ಏನ್ ಮಾಡ್ಬೇಕಪ್ಪ, ನಾನು ಅಮ್ಮಂಗ ಐತಿದ್ದೆ ಸರಿ. ಹಂಗೆಲ್ಲ ಈ ಪರಿಸ್ಥಿತಿ ಏನೈತಿ? ಈತಗ್ ನೋಡಿದ್ರೆ 75 ವರ್ಷದ ಕರೆದು, ನಾನ್ ನಿನಗೆ ಆಶೀರ್ವಾದ ಮಾಡ್ತೇನೆ, ನಿನ್ನ ಹೆಸರನ್ನ ಪ್ರಖ್ಯಾತಿಗೆ ತರ್ತೇನೆ, ನಿನ್ನನ್ನು ಅರಸ್ತೀನಿ, ನಿನ್ನನ್ನು ಸತಿಸೋರ್ನ ಸತಿಸ್ತೀನಿ, ನೀನು ನಿನ್ ಪ್ರಾಂತವನ್ನು ಬಿಟ್ಟು ಎಲ್ಲವನ್ನು ಬಿಟ್ಟು ಬಾ ಅಂತ ಹೇಳನ. ಆತನ ಮಾತು ಕೇಳಿ, ದೇವ್ರ ಮಾತು ಕೇಳಿ ಬಿಟ್ಟು ಬಂದನ. ಬಿಟ್ಟು ಬಂದಿರುವಂತ ಪರಿಸ್ಥಿತಿ ನೋಡಿದ್ರೆ ಇಲ್ಲಿಗೆ 75 ವರ್ಷ, ಇವತ್ತು 99 ವರ್ಷ ಅಂತಂದ್ರೆ ಸಾರಿ ಮಧ್ಯದಲ್ಲಿ ಒಂದು 15-20 ವರ್ಷ ಏನಾಗೈತೆ, ಗ್ಯಾಪ್ ಎಲ್ಲ ವೇಸ್ಟ್ ಆಗೈತೆ ಅನ್ಕೋಬಹುದು ಒಂದು ವೇಳೆ. ಅಂದ್ರೆ ಎಲ್ಲ ಶೂನ್ಯವಾಗೈತೆ ಅವ್ರ ಜೀವನ ನೋಡಿದ್ರೆ. ಇವಾಗ ಮತ್ತೆ ದೇವ್ರು ಬಂದು ಹೇಳ್ತದನ, ನಾನು ಸರ್ವಶಕ್ತನಾದ ದೇವರು, ಮತ್ತೆ ಏನ್ ಮಾಡ್ಬೇಕಪ್ಪ ಅನ್ನುವ ಪರಿಸ್ಥಿತಿ ಐತೆ. ಅಂದ್ರೆ ಅರ್ಥ ಏನು? ಸರಿ, ನೀನ್ ಸರ್ವಶಕ್ತನಾದ ದೇವರು, ನನ್ನ ಜೀವಿತದಲ್ಲಿ ಒಂದು ಮಗು ಇಲ್ಲಲ್ಲ ಅನ್ನುವ ಪರಿಸ್ಥಿತಿ ಐತೆ. ಆದ್ರೆ ದೇವ್ರ ಏನ್ ಹೇಳ್ತಾನ? ಯಾವ ದೋಷ ಇಲ್ಲದವರಾಗಿ ನನಗೆ ನಡ್ಕೋ ನೀನು, ನಾನು ಸರ್ವಶಕ್ತನಾದ ದೇವ್ರು ಅಂತ ಹೇಳ್ತಾನ ಮಾತು. ಕೇಳಿದ್ರೆ ಆಚರಿಸಲಿ ಕೆಲವು ಸಾರಿ ವಾಕ್ಯಗಳು ಮಾತಾಡಿದ ದೇವರು ಓದ ಮಾತು ನಾವು 18ನೇ ಅಧ್ಯಾಯದಲ್ಲಿ ಮತ್ತೆ ನೋಡ್ತೀವಿ. ಇವಾಗ 1ನೇ ವಚನ ಹೋದ್ರೆ 18ನೇ ಅಧ್ಯಾಯದಲ್ಲಿ ಅಬ್ರಹಾಮನು ಮಧ್ಯಾಹ್ನದಲ್ಲಿ ಒಮ್ಮೆ ತೋಪಿನ ತನ್ನ ಗುಡಾರದ ಬಾಗಿಲಲ್ಲಿ ಕೂತಿರುವಾಗ ಯೆಹೋವನು ಅವನಿಗೆ ದರ್ಶನ ಕೊಟ್ಟನು. ಹೇಗೆಂದರೆ ಅಬ್ರಹಾಮನ ಕಣ್ಣೆತ್ತಿ ನೋಡಲು ಅವನ ಎದುರಿನಲ್ಲಿ ಯಾರೋ 3 ಮಂದಿ ಪುರುಷರು ನಿಂತಿದ್ದರು. ಕೂಡಲೇ ಅವರನ್ನು ಎದುರು ಬರುವುದಕ್ಕೆ ಅವನ ಗುಡಾರದ ಬಾಗಿಲಿಂದ ಹೋಗಿ ನಮಸ್ಕರಿಸಿ, ಸ್ವಾಮಿ ದಯವಿರಲಿ, ದಾಸನ ಬಳಿಗೆ ದಯ ಮಾಡದೆ ಮುಂದೆ ಹೋಗಬೇಡಿ, ನೀವು ದಾಸನಿಗೋಸ್ಕರ ಹತ್ತಿರ ಆಗಿ ಹೋಗುತ್ತೀರಲ್ಲ, ನೀರು ತರಿಸಿ ಕೊಡುತ್ತೇನೆ, ನಿಮ್ಮ ಕಾರ್ಯವನ್ನು ತೊಂದಿಕೊಂಡು ಮರದ ನೆರಳಿನಲ್ಲಿ ವಿಶ್ರಮಿಸಿಕೊಳ್ಳಿ, ಸ್ವಲ್ಪ ಆಹಾರ ತರುತ್ತೇನೆ, ಊಟವಾದ ಮೇಲೆ ನೀವು ಮುಂದಕ್ಕೆ ಪ್ರಯಾಣ ಬೆಳೆಸಬಹುದು ಎನ್ನಲು ಅವರು ನೀವು ಹೇಳಿದಂತೆ ಮಾಡಬಹುದು ಅಂದರು. ಆಗ ಅಬ್ರಹಾಮನು ಗುಡಾರಗಳಿಂದ ಸಾಲಗಳಿಂದ ಓಡಿಹೋಗಿ ಆಕೆಗೆ ಹಸನಾದ 3 ಸೇರು ಹಿಟ್ಟನ್ನು 4 ಬೇಗ ರೊಟ್ಟಿಗಳನ್ನು ಮಾಡು ಎಂದು ಹೇಳಿದನು. ಆಮೇಲೆ ಅವನು ದನಗಳ ಕಡೆಗೆ ಓಡಿಹೋಗಿ ಕೊಬ್ಬಿದ ಎಲೆ ಕರುವನ್ನು ತೆಗೆದು ಆಳಿನ ಕೈಗೆ ಕೊಟ್ಟನು. ಆಳು ಬೇಗನೆ ಅಡಿಗೆ ಮಾಡಿದನು. ತರುವಾಯ ಅಬ್ರಹಾಮನು ಆಳು ಮೊಸರನ್ನು ಅಟ್ಟ ಮಾಂಸವನ್ನು ತೆಗೆದುಕೊಂಡು ಬಂದು ಆ ಮನುಷ್ಯಕ್ಕೆ ಬಿಡಿಸಿದನು. ಅವರು ಮರದ ಕಡೆಗೆ ಊಟ ಮಾಡುವವರೆಗೂ ಅವನು ಹತ್ತಿರ ನಿಂತುಕೊಂಡು ಪ್ರಚಾರ ಮಾಡಿದನು. ಸಾಕು. ಇಷ್ಟಕ್ಕಂದು ಎದಕ್ಕೂ ಓದಿಸ್ತದೀನಿ ಅಂತಂದ್ರೆ ಇದೇ ಇರುವಾಗ ಕೆಲವು ವಚನಗಳಿಗೋಸ್ಕರ ಓದಿಸಿದ ಮಾತು. ಓಡಿ ಹೋದ ಅಂತೇಳಿ 3 ಸಾರಿ ಬರ್ತತ್ತ ನೀನು ಓದುವಾಗ. ನೀನ್ ಮತ್ತೆ ನೋಡ್ಕೋಬಹುದು. ಏನ್ ಮಾಡಿದ ಅಬ್ರಾಮ? ಓಡಿ ಹೋದ ಅಂತೇಳಿ. ದರ್ಶನ ಕೊಟ್ಟಿದ್ದು ಯಾವಾಗ ಕೊಟ್ಟನ ಅಸಲಿ ಅಬ್ರಾಹ್ಮನಿಗೆ? ಹೇಳ್ರಿ ನೋಡೋಣ. ಇವಾಗ ಎಲ್ಲರೂ ಮಾತಾಡ್ರಿ. ಎಷ್ಟನೇ ವರ್ಷದಾಗ? ಇವಾಗ ನಾವು ಓದಿದ ವಾಕ್ಯನೇ ಹೇಳ್ರಿ, ನೀವು ಇದಕ್ಕೆ ಹೋಗ್ಬೇಡ್ರಿ ಯಾರು ಅಸಲಿ. ಎಷ್ಟನೇ ವರ್ಷದಾಗ?
99 ವರ್ಷ. ಇಲ್ಲಿ ಎಷ್ಟು ಜನ ಇದ್ರೆ 99 ವಯಸ್ಸಿನವರು? ಸ್ವಲ್ಪ ಕೈ ತೋರಿಸ್ರು ನೋಡೋಣ. ಅರ್ಥ ಆಯ್ತಾ ವಾಕ್ಯ? 99 ವರ್ಷ. ಎಷ್ಟು ವರ್ಷ ಇರೋ ಲಾಸ್ಟ್ ಏಜ್, ಲಾಸ್ಟ್ ಎಂಡಿಂಗ್ ಎಷ್ಟು ಇದ್ರಿ? ಲಾಸ್ಟ್ ಯಾರ ನಾವು ವಯಸ್ಸಿರೋರು ಎಷ್ಟು ವರ್ಷ? 90 90 99 90 90 ವರ್ಷ. ಇನ್ನೂ 9 ವರ್ಷ ಯಾರಿಗೆ ಹೆಚ್ಚಿದಾವ ಇಲ್ಲಿ? ಯಾರಿಗೆದಾವಮ್ಮ? ಅಬ್ರಾಮನಿಗೆ ಇದಾವ. ಎಲ್ಲರೂ ಕೇಳಿಸ್ಕೊಳ್ರಿ. ಆತ್ಮಿಕವಾಗಿ ಬಲವಾಗಿರೋರು ಏನ್ ಮಾಡ್ತಾರ? ಶಾರೀರಿಕವಾಗಿ ಬಲ ಏನ್ರಿ ಇವ್ರು? ಆತ್ಮಿಕವಾಗಿ ಬಲ ಇರೋರು ಏನ್ ಮಾಡ್ತಾರ? ಆತ್ಮಿಕವಾಗಿ ಬಲ ಇರೋರಿಗೆ ಯಾವ ರೀತಿಯ ದೇವರ ಆಶೀರ್ವಾದ ಮಾಡ್ತಾರ ಅಂತದಕ್ಕೋಸ್ಕರ ಇದೆಲ್ಲ ಓದಿಸಿದ ಮಾತು. ಎಲ್ಲರೂ ಗಮನ ಇಟ್ಕೊಳ್ಸೋದು. 99 ವರ್ಷ ಇರುವವರಂತೂ ಇಲ್ಲಿ ಯಾರಿಲ್ಲ ಸಿರಿ. ಆದ್ರೆ ದೇವ್ರ ಆಗಿನ ಕಾಲದಲ್ಲಿ ಆಯುಷ್ಯ ಜಾಸ್ತಿ ಕೊಡ್ತಾ ಇದ್ದ, ಅವ್ರು ಅಷ್ಟು ವರ್ಷ ಬದುಕ್ತಾ ಇದ್ರು. ಓಕೆ, 99 ವರ್ಷ ಮುದುಕ ಅಷ್ಟೇ ಅಲ್ವಾ? ಅರೆದೂರು ಗಂಬಕ್ ಬರಕಲ್ಲ. 99 ವರ್ಷ ಇರುವ ಮುದುಕ ಮಧ್ಯಾಹ್ನ ಸಮಯದಲ್ಲಿ ಏನ್ ಚಿಂತೆ ಮಾಡ್ತಾ ಇರೋ ಒಂದು ಗೊತ್ತಿಲ್ಲ ಆಗ್ಲಿ, ಒಂದ್ ಸ್ವಲ್ಪ ಬಾಗಿಲು ಗುಡದ ಹತ್ರ ಕುತ್ಕೊಂಡು ನೋಡ್ತಾ ಇದ್ದ ಮಾತು. ಮಧ್ಯಾಹ್ನ ಸಮಯದಲ್ಲಿ 3 ಯಾರು ಬರ್ತಾರೆ ಅಂದ್ರೆ ದೂತರು ಬರ್ತಾ ಇದ್ರಂತ ಬೈಬಲ್ ಹೇಳ್ತದೆ. 3 ದೂತರು ಬಂದ್ರೆ ಸುಮ್ಮನೆ ಕುತ್ಕೊಳ್ಳಾರ್ದೆ ಎದ್ದು ಏನ್ ಮಾಡ್ಯಾರಂದ್ರೆ ಅವ್ರನ್ನ ಭೇಟಿಯಾಗ್ಯಾರಂತೆ. ಭೇಟಿಯಾಗಿ ಏನ್ ಮಾಡಿರಂತೆ ಪತ? ಇವು ನೋಡ್ರಿ, ಎದ್ದು ಮಧ್ಯಾಹ್ನ ಮಮರೋತ್ತರಪ್ಪನ ಗುಡದಲ್ಲಿ ಬಾಗಿಲು ಕುತ್ಕೊಂಡಿರುವ ಯೆಹೋವನಿಗೆ ದರ್ಶನ ಕೊಟ್ಟಾಗ ಅಬ್ರಾಮನು ಕಣ್ಣೆತ್ತಿ ನೋಡಿ ಅವನ ಎದುರಿನಲ್ಲಿ ಯಾರೋ 3 ಮಂದಿ ಪುರುಷರು ನಿಂತಿರೋದನ್ನು ಕಂಡು ಎದುರುಗೊಳ್ಳೋದಕ್ಕೆ ಅವನು ಗುಡಾರದಿಂದ ಬಾಗಿಲಿಗೆ ಏನಾದನು? ಬಾಗಿಲಿಂದ ಓಡಿ ಹೋಗಿ ನಮಸ್ಕಾರ ಮಾಡಿದಂತೆ. ಹೆಂಗ ನಮಸ್ಕಾರ ಮಾಡ್ಯಾನ? ಓಡಿ ಹೋಗಿ ನಮಸ್ಕಾರ ಮಾಡ್ಯಾನ. ಒಂದು. ಎರಡನೇದು 6ನೇ ವಚನ ಓದ್ರಿ ಸ್ವಲ್ಪ. 6ನೇ ವಚನ. ಆಗ ಅಬ್ರಾಮನು ಗುಡಾರದಲ್ಲಿದ್ದ ಸಾರಳ ಬಳಿಗೆ ಏನಾದ? ಓಡಿ ಹೋಗ್ಯಾನಂತೆ. ಸಾಕು. ಎಷ್ಟನೇ ವರ್ಷದ ಆತನು? ಇದ್ರನ್ನ ಮಾತ್ರ ಮರ್ತ್ಕೋಬಾರ್ದು. ಇದೇ ಇದ್ರಲ್ಲಿರೋದೆಲ್ಲ ಒಟ್ಟೊಟ್ಲು. ಅವ್ರನ್ನ ನೋಡಿದಾಗ ಓಡಿ ಹೋಗ್ಯಾನ. ಮನೆಯಲ್ಲಿ ಹೆಂಡತಿಗೆ ಹೇಳ್ಬೇಕಲ್ಲ, ಅವ್ರು ಬಂದ್ರೆ ನಮ್ಮ ಮನೆಗೆ ಯಾರೋ ಅತಿಥಿಗಳು ಬಂದ್ರ ಅಂತೇಳಿ ಮನೆಗೆ ಹೆಂಡತಿ ಹೇಳ್ಬೇಕಂತಲ್ಲ, ನಿಧಾನಕ್ಕೆ ಹೋಗಿ ಹೇಳಲಾರ್ದಂಗ, ಯಾರನ್ನ ಕರಿಲಾರ್ದಂಗ ಹೆಂಡತಿ ಹತ್ರ ಓಡಿ ಹೋಗ್ಯಾನ. ನೆಕ್ಸ್ಟ್ ಇನ್ನೊಂದು ವಾಕ್ಯ ಓದಾಗೆ ಮುಂದಕ್ಕದ್ರನ್ನ 7ನೇ ವಚನ. ಅವನು ದನಗಳ ಕಡೆಗೆ ಓಡಿ ಹೋಗಿ. ಸಾಕು ಸಾಕು. ಎಷ್ಟು ಸಾರಿ ಬಂದತ್ತೆ ಓಡಿ ಹೋಗಿ ಅನ್ನೋಂಥದ್ದು? ಈತ ಎಷ್ಟು ವಯಸ್ಸಿದಾಗ ಇವಾಗ? 99. ನಾನು ಅವಾಗ ಕೇಳಿದೆ, ಇಲ್ಲಿ ಯಾರಾದ್ರೂ 99 ವರ್ಷದವರು ಇದ್ದೀರಾ ಅಂತಂದ್ರೆ ಯಾರು ಇಲ್ಲ. 90 ವರ್ಷ ಅಜ್ಜಿ ಮಾತ್ರ ಅಂತ. ಅದಕ್ಕಿಂತ ಒಂದ್ 2-3 ವರ್ಷ ಜಾಸ್ತಿ ಇರ್ಬೋದು ಅಜ್ಜಿಗೆ, ಹೌದಲ್ವಾ? ಅಷ್ಟೇ. 99 ವರ್ಷ ಇಲ್ಲಿ ಯಾರಿಗಿಲ್ಲ ಪುರುಷರ ಕೂಡ, ಹೌದಲ್ವಾ? ಅದ್ರ ಯಾರು ಕೇಳಿಸ್ಕೊಳ್ತಿದ್ರ? ಯಾರಿಲ್ಲ 99 ವರ್ಷದಾಗಿರುವ ಮುದುಕ ಬಾಕ್ಲ ಹತ್ರ ಕುತ್ಕೊಂಡು ನೋಡ್ತಿದ್ರೆ ಯಾರೋ 3 ಬರ್ತಾವ ನೋಡಿ ಎದ್ದು ಓಡಿ ಹೋಗಿ ಅವ್ರ ಪಾದಕ್ಕೆ ಬಿದ್ದು ನಮಸ್ಕಾರ ಮಾಡಿ, ನೀವು ನಮ್ಮ ಮನೆಗೆ ಬಂದ್ರೆ ನಾನ್ ನಿಮಗೆ ಊಟ ಮಾಡಿ ಕೊಡ್ತೀನಿ, ನೀವು ಊಟ ಮಾಡಿ ಹೋಗಂತ ಅಂತ ಹೇಳ ಮಾತು. ಊಟ ಮಾಡಕ್ಕೇನ ಆತನ ಮನೆಗೇನು ಬರ್ತಡೇ ಐತಾ? ಇಲ್ಲ ಆತನ ಮಗನ ಪಾಸ್ ಆಗ್ಯಾನ? ಇಲ್ಲ ಆತ ನಮ್ಮ ಮಕ್ಕಳುಟ್ಟಾರ? ಇಲ್ಲ ಆತ ಪ್ರಮೋಷನ್ ಬಂದತ್ತ? ಇಲ್ಲ ಆತನಿಗೆ ಏನ ಆಸ್ತಿ ಬಂದತ್ತ? ಏನ್ ಬಂದತ್ತ ಅಂತೇಳಿ ಊಟ ಮಾಡ್ಲಿಕ್ಕೆ ಅಷ್ಟು ತೊರೆ ಪಡ್ತದನ ಮುದುಕ? 99 ವರ್ಷ ಮುದುಕ. ಹಲ್ಲೆಲೂಯಾ. ಎದಕ್ಕೆ ಅಷ್ಟು ತೊರೆ ಪಡ್ತದ್ರೆ? ಎಷ್ಟೆಂದಕ್ಕೆ ಅವಸರ ಐತಿ ಈತನಿಗೆ? ಏನ್ ಅದ್ಭುತ ಆಯ್ತಂತೇಳಿ ಅಷ್ಟು ಸ್ಪೀಡ್ ಆಗಿ ಮಾಡ್ತದನ ಕೆಲಸ. ದೇವರೇನಂತೇಳಿ ನಾನು ಸರ್ವಶಕ್ತನಾದ ದೇವರು, ನನಗೆ ನೀನ್ ನಡ್ಕೊಳ್ಬೇಕಂದ್ರೆ ದೋಷ ಇಲ್ಲದವನಾಗಿ ನಡಕ ಅಂತ ಹೇಳಿದ ಮಾತು. ಅಲ್ಲಿ ನೋಡ್ರಿ ಸಾರಿ, ದೋಷ ಅಂತಂದ್ರೆ ನಾನು ಮತ್ತಾನ ಬರ್ಸುವಾರ್ತೆ ನೋಡಿದೆ ಮಾತು ವಾಕ್ಯ. ಏನ್ ದೋಷ ಅಂತಂದ್ರೆ ಮತ್ತಾನ ಬರ್ಸುವಾರ್ತೆ ತೆಗಿರಿ ಸಿಲಿ. ಮತ್ತಾನ ಬರ್ಸುವಾರ್ತೆ 5ನೇ ಅಧ್ಯಾಯ ತೆಗಿದ್ರ? ಕೊನೆ ವಚನ ಓದೋದು ಸಾರಿ. ಕೊನೆ ವಚನ ಓದಕ್ಕಿಂತ ಕೊನೆ ವಚನ ಓದ್ಬಿಡ್ರಿ. 5:40 ಕೊನೆ ವಚನ 48 ಅನ್ಕೊಂಡಿದ್ದೀನಿ. ಸಾಕು. ಇವಾಗ 44ನೇ ವಚನ ಓದ್ ಸ್ವಲ್ಪ. ಆದರೆ ನಾನು ಹೇಳುವುದೇನೆಂದರೆ, ನಿಮ್ಮ ವೈರಿಗಳನ್ನು ಪ್ರೀತಿಸಿರಿ, ನಿಮ್ಮನ್ನು ಹಿಂಸೆಪಡಿಸುವ ಯೋಧರ ದೇವರನ್ನು ಪ್ರಾರ್ಥಿಸಿರಿ,
ಹೀಗೆ ಮಾಡಿದರೆ ನೀವು ಪರಲೋಕದಲ್ಲಿ ನಿಮ್ಮ ತಂದೆಗೆ ಮಕ್ಕಳಾಗಿದ್ದೀರಿ. ಆತನು ಕೆಟ್ಟವರ ಮೇಲೆಯೂ ಒಳ್ಳೆಯವರ ಮೇಲೆಯೂ ತನ್ನ ಸೂರ್ಯನನ್ನು ಮೂಡುವಂತೆ ಮಾಡ್ತಾನಲ್ಲ, ನೀತಿವಂತರ ಮೇಲೆಯೂ ಅನೀತಿವಂತರ ಮೇಲೆಯೂ ಮಳೆ ಸುರಿಸುತ್ತಾನೆ. ಇವಾಗ ಕೇಳಿಸ್ಕೊಡ್ರಿ, ನಿಮಗೆ ಪ್ರೀತಿ ತೋರಿಸುವವರನ್ನೇ ನೀವು ಪ್ರೀತಿಸಿದ್ರೆ ಫಲವೇನಸಲಿ? ನಿಮಗೆ ಫಲ ಹೆಂಗ್ ಬರ್ತದ ಅಸಲಿ? ಭ್ರಷ್ಟರು ಕೂಡ ಹಂಗೆ ಮಾಡ್ತಾರೆ ಈ ಲೋಕದಲ್ಲಿ. ನಿಮ್ಮ ಸಹೋದರನಿಗೆ ಮಾತ್ರ ಮರ್ಯಾದೆ ಕೊಟ್ರೆ ಏನ್ ಹೆಚ್ಚು ಮಾಡಿದಂಗಾಯ್ತು ನೀವು? ಅನ್ಯ ಜನಗಳು ಕೂಡ ಹಂಗೆ ಮಾಡ್ತಾರಲ್ವಾ? ಆದ್ರಿಂದ ಪರಲೋಕದಲ್ಲಿರುವ ನಿಮ್ಮ ತಂದೆಯು ನೀವು ಕೂಡಗಿ ಆಮೇಲೆ ಅರ್ಥ ಆದರು. ಅಬ್ರಾಹ್ಮನ್ಗೆ ಏನಂತಾರ ಇವಾಗ ದೇವ್ರು? ನಾನು ಸರ್ವಶಕ್ತನಾದ ದೇವರು. ಹಲ್ಲೆಲೂಯ. ನಾನು ಯಾರು? ನಾನು ಸರ್ವಶಕ್ತನಾದ ದೇವರು. ನೀನು ಯಾವ ದೋಷ ಇಲ್ಲದವನಾಗಿ ನಡ್ಕ ಅಂತ ಹೇಳನಷ್ಟೇ. ಏನ್ ನಡ್ಕಂಬ್ಲಪ್ಪ? ಪರಿಸ್ಥಿತಿ ನೋಡ್ರಿ ಏನಿಲ್ಲ ಅಸಲಿ, ಮನೆಗೆಲ್ಲ ಖಾಲಿ ಅಸಲಿ. ಮನೆಗೆ ಹೋದ್ರ ಅಮ್ಮ ಅಂಬರಲ್ಲ ಅಪ್ಪ ಅಂಬರಲ್ಲ, ಮಾಡಿಟ್ಟು ಆಯಮ್ಗ ರೋಷಿ ಬಂದತಿ, ನನಗೇ ಅಂದಿಕೊಳ್ಳಕ ನನಗೇ ರೋಷಿ ಬಂದತಿ. ಏನಪ್ಪ ನಾನು ಹೆಂಗ ನಡ್ಕಂಬ್ಲಪ್ಪ? ಹೆಂಗ ನಡ್ಕಂಬ್ಲಿ? ಹೆಂಗ ಪ್ರಾರ್ಥನಾ ಮಾಡ್ಲಪ್ಪ? ಹೆಂಗ ನಡ್ಕಂಬ್ಲಪ್ಪ ಅನ್ನೋ ಪರಿಸ್ಥಿತಿಯಲ್ಲಿ ಅಬ್ರಾಮ್ ಅದನ. ಅಂತ ಪರಿಸ್ಥಿತಿಯಲ್ಲಿ ಸಾರದ. ಅವಾಗ ದೇವ್ರ ಕಂಡು ಹೇಳ್ತಾನೆ, ನಾನು ಸರ್ವಶಕ್ತನಾದ ದೇವ್ರ ಅಂತ ಹೇಳ್ತಾನೆ ಮಾತು. ಹಲ್ಲೆಲೂಯ. ಅಂತ ವಯಸ್ಸಿನಲ್ಲಿ ಭೇಟಿಯಾಗಿ ದರ್ಶನ ಕೊಟ್ಟು 99 ವರ್ಷದಾಗ ದರ್ಶನ ಕೊಟ್ಟು ಅವಾಗ ಹೇಳ್ತಾನ, ಓಡೋಡ್ತಾನಂತೆ. ಕೆಲವರು ಚುರುಕಾಗಿ ಕೆಲಸ ಮಾಡುವಾಗ ಏನ ಇವಾಗ ಬಂದ್ಬಿಡತ್ತೆ ಇದೆಲ್ಲ ಓಟು. ಕೆಲವರೆಲ್ಲ ಸಭೆಯಲ್ಲಿ ಆಗ್ಲಿ ಇಲ್ಲ ಮದುವೆಗಳಲ್ಲಾಗ್ಲಿ ಸುಮ್ನೆ ಓಡಾಡಿ ಕೆಲಸ ಮಾಡ್ತಿರ್ತಾರೆ. ಎಲ್ಲರೂ ಸುಮ್ನೆ ಕುತ್ಕೊಳಕ್ ಆಗ್ತಾನಸಿಲ್ಲ ಅಂತಿರ್ತಾರಲ್ಲ. ಆದ್ರೆ ಅವ್ರಿಗೆ ಏನೋ ಒಂದು ಉಲ್ಲಾಸ, ಏನೋ ಒಂದು ಉಜ್ಜೀವನ, ಏನೋ ಒಂದು ಶಕ್ತಿ. ಕೆಲವರು ಎಲ್ಲಾ ಇರ್ತತ, ಶಕ್ತಿ ಇರ್ತತ, ಬಲ ಇರ್ತತ, ಏಜ್ ಇರ್ತತ, ವಯಸ್ಸಿರ್ತತ, ಕದಲಕ್ಕಳ ಸಿಲಿ ಮಾಡಿದ ಶಿಲ್ಪಿಗಳು ನಾವಷ್ಟೇ. ಹಂಗಿರ್ತಾರ ಸಿಲಿ. ದೇವ್ರ ಏನಾದ್ರೆ ನಾನು ಸರ್ವಶಕ್ತನಾದ ದೇವ್ರ ಅಂತ ಹೇಳ. ಹಲ್ಲೆಲೂಯಾ. 99 ವರ್ಷ ಇರುವಂತ ಮನುಷ್ಯನು ಸರಿ ಅವ್ರು ಕಂಡರಲ್ಲ, ಅವ್ರನ್ನ ಬೇಟೆ, ಅವ್ರು ಯಾರೋ ಗೊತ್ತಿಲ್ಲ. ಬೈಬಲ್ ಹೇಳ್ತದೆ ದೇವದೂತರ ಅಂತ ಹೇಳ್ತಿ. ಬೈಬಲ್ ಏನಂತ ಹೇಳ್ತಮ್ಮ? ದೇವದೂತರ ಅಂತ ಹೇಳ್ತೆ. ಅವ್ರು ಸೇಮ ಮನುಷ್ಯರ ತರನೇ ಬಂದರ ಮಾತು. ದೇವದೂತರ ಅಂದ್ರೆ ಅವ್ರಿಗೆ ಏನ್ ರೆಕ್ಕೆಗಳಿಲ್ಲ, ಏನ್ ದೊಡ್ಡದಾಗ ಏನಿಲ್ಲ, ಸೇಮ್ ಮನುಷ್ಯರ ತರ 3 ಬಂದರ ಮಾತು. ಮಧ್ಯಾಹ್ನ ಸ್ನಾನದಲ್ಲಿ ಬಂದರ. ಎಲ್ಲಿಗೋ ಹೋಗ್ತಾರ ಬಿಡು ಅಂತ ಅನ್ಕೊಂಡಿಲ್ಲ. ಸುಮ್ಮನೆ ಕುತ್ಕೊಂಡಿಲ್ಲ. ಎದ್ದು ಹೋಗ್ಯನ, ಪರಿಚಯ ಮಾಡ್ಕೊಂಡನ, ನಮಸ್ಕಾರ ಮಾಡೋಣ. ಓಕೆ, ನಮಸ್ಕಾರ ಮಾಡೋಣ. ಮನೆ ಕರ್ಕೊಂಬಂದು ಕುಂದಿರ್ಸಿ ಏನ್ ಮಾಡ್ಬೋದಾಯ್ತು? ನನ್ ತಿಳಿದ ಮಟ್ಟಿಗೆ ಆರ್ಡರ್ ಮಾಡಿದ್ರೆ ಸಾಕು, ಎಲ್ಲದೂ ಬರ್ತಾ ಇತ್ತು ಅಲ್ಲಿಗೆ. ಎದಕ್ಕಂದ್ರೆ ಅಬ್ರಾಮನು ರಿಚ್ ಮ್ಯಾನು. ಆತನ ಮನೆಯಲ್ಲಿ ಎಷ್ಟು ಜನ ಗೊತ್ತಾ ಸೇವಕರು? 14ನೇ ಅಧ್ಯಾಯ ತೆಗೆದು ಹೋದ್ರಿ. ಇವಾಗ 14ನೇ ವಚನ ಹೋದ್ರು. ಸಾರಿ, ಎಷ್ಟು ಜನ ಇದ್ರಂತ ದೋಷತ ಬೈಬಲ್. ಆತನ ಮನೇಲಿ ಎಷ್ಟು ಜನ ಇದಾರೆ ಅಂತೇಳಿ. ಸಾಕು. ಎಷ್ಟು ಜನ ಕೆಲಸಗಾರರು? ಎಲ್ಲರೂ ಹೇಳ್ರಿ ಇವಾಗ. 318 ಜನ ಮನೆಯಲ್ಲಿ ಆಳುಗಳ ಕೆಲಸ ಮಾಡೋರು. ಅಷ್ಟು ಜನ ಇದ್ರು ಕೂಡ ಕಂಡಿರೋರು ಯಾರೋ ಆತನಿಗೆ ಆತ್ಮಿಕವಾಗಿ ಅರ್ಥ ಆಯ್ತನೋ, ನೋಡುವವರು ಯಾರೋ ಆತ್ಮಿಕ ಅರ್ಥ ಆಯ್ತನೋ, ನಮ್ಮ ಮನೆಗೆ ಬಂದಿರೋ ಯಾರೋ ಆತ್ಮಿಕ ಅರ್ಥ ಆಯ್ತನೋ, ತಾನು ಎದ್ದು ಹೋಗಿ ನಮಸ್ಕಾರ ಮಾಡಿ ಮನೆ ಕರ್ಕೊಂಡ್ಬಂದು ಕುಂದ್ರಿಸಿ ಮನೆಗೆ ಓಡಿ ಹೋಗಿ ಏನ್ ಕೇಳ್ತಾನೆ, ಬೇಗ ನೀನು ಅಡಿಗೆ ಮಾಡು, ಬಂದಿರೋ ನಮ್ಮ ಮನೆಗೆ ಊಟ ಮಾಡ್ಬೇಕು. ತಾನು ಓಡಿ ಹೋಗಿ ಹೇಳ್ತಾನೆ, ಕುರಿಯ ಒಂದು ಒಳ್ಳೆ ಕೊಪ್ಪಿದ ಕರುವನ್ನು ತಗೊಂಡು ನಿನ್ನ ಅಡಿಗೆ ಮಾಡಂತ ಹೇಳಿ ಅಡಿಗೆ ಮಾಡಿದ್ಮೇಲೆ ತಗೊಂಬಂದು ಅವರು 3 ಊಟ ಮಾಡತಕ್ಕನ 99 ವರ್ಷ ಮುದುಕ ಊಟ ಮಾಡತಕ್ಕನ ನಡುವು ಕಟ್ಕೊಂಡು ಪರಿಚಯ ಮಾಡಿರೋರ್ತಾಗಿ ಏಂಟಿಗೆ ಹೇಳಿಲ್ಲ. ಮನೇಲಿರುವ 318 ಜನ ಸೇವಕರಿಗೆ ಹೇಳಿಲ್ಲ. ಅದು ಆತ್ಮಿಕವಾಗಿರುವ ಗುಣಗಳು. ಹಲ್ಲೆಲೂಯ. ಸ್ವಲ್ಪ ಇದ್ರೆ ಸಾಕು ನಮ್ಗೆ ಹೆಸಲಿ. ಯಾರು ಬಂದಾರ ನೋಡಲ್ಲಿ? ಯಾಕೆ ಬಂದಾರ? ಆತ್ಮಿಕವಾಗಿರೋ ಗುಣಗಳು ಬೇರೆ ಇರ್ತಾವಂತ ಬೈಬಲ್ ನಮಗೆ ಓದಿರೋ ಮಾತು ಸುಮ್ಮನೆ ಅರ್ಥ ಆಗ್ತಿಲ್ಲ. ಶಾರೀರಿಕವಾಗಿ ಬಲಹೀನನು. ಎಷ್ಟು ವರ್ಷ ಅಂತ ನಾನು? 99 ವರ್ಷ. ಶಾರೀರಿಕವಾಗಿ ಬಲಹೀನನೇ, ಮುದುಕ, ಕೈಲಾಗ ಕಳಿಸಲಿ.
ತನ್ನ ಸೊಂಬು ತಾನೇ ಹೇಳ್ಕೊಳಕ್ ಹಾಕಲ್ಲ. 99 ವರ್ಷ ಅಂದ್ರೆ ಬೈಬಲ್ ಹೇಳ್ತದಂದ್ರೆ, ಸಾಮಾನ್ಯವಾಗಿ ನಮ್ಗೆ ಏನನ್ನ ಸ್ವಲ್ಪ ನೀರ್ ಕೇಳಿದ್ರೆ ಕೊಳ್ಳಂದ್ರೆ ಎಷ್ಟು ಸೊಕ್ಕ ಐತ್ ನೋಡಪ್ಪ ಅಂತಂತು ಮಾತು. ವಯಸ್ಸಾದವ್ರಿಗೆ ನಿಮ್ ಅವು ನೀರ್ ಕೊಡಾಕ್ ಬರ್ಕೊಳ್ಳೇನು ಮನ್ಯಾಗ ಕೇಳಿದ್ರೆ ಏನು ಎಷ್ಟು ಎಲ್ಲ ಅವ್ರ ಅಪ್ಪನ ಸಾರೇ ಹುಟ್ಲಿಕ್ಕಲ್ಲ ಅಂತಾರ ಮಾತು. ಮನ್ಯಾಗ ಯಜಮಾನ್ರು ತಾತರರು ಅವರು ಏನನ್ನ ನೀರ್ ಕೇಳಾರನಕ, ಹುಡುಗರು ಮೊಮ್ಮಕ್ಕಳು ಕೊಳ್ಳಾರ್ದಂಗ ಹೊರಕ್ ಓಡ್ಯಾರ ಅನಕ ಏನಂತಾರ, ಎಲ್ಲ ಅಪ್ಪನ ಸಾರೆ ಎಲ್ಲ ಹಸಿಲಿ ದೊಡ್ಡವರು ಸಣ್ಣರು ಅಂಬೋದು ಏನಿಲ್ಲ ಅಂತಾರ, ಹಸಿಲಿ ರಸವಾಕಿಲ್ಲ ಅಂತಾರ ಮಾತು. ಅಷ್ಟು ವಯಸ್ಸಾಗಿದ್ರು ಹುಡುಗಿ ಮನೆಗಿರುವ ಆಳುಗಳಿಗೆ ಹೇಳಾರ್ದಂಗ, ಮನೆಗಿರುವ ಹೆಂಡತಿಗೆ ಹೇಳಾರ್ದಂಗ, ಅವ್ರು ಬಂದು ಪರಿಚಯ ಮಾಡಿ ಏನ್ ಮಾಡ್ಲಾರ್ದಂಗ ತಾನೇ ಓಡಾಡಿ ಹೋಗಿ ತಾನೇ ಓಡಾಡಿ ಬಂದು ತಾನೇ ಸಿದ್ಧತೆ ಮಾಡಿ ಅವರು ಊಟ ಮಾಡ್ತಕ್ಕ ಕದಲಿಲ್ಲ ಅಬ್ರಾಮನಸಲಿ. ಆತ್ಮಿಕವಾಗಿ ಕುಂಠಿತನಾಗಿಲ್ಲ ಅಬ್ರಾಮ, ಆತ್ಮಿಕವಾಗಿ ಕುರುಡನಾಗಿಲ್ಲ ಅಬ್ರಾಮ, ಆತ್ಮಿಕವಾಗಿ ರೋಗದಲ್ಲಿ ಇಲ್ಲ, ಆತ್ಮಿಕವಾಗಿ ಬಲವಾಗಿದನ, ಶಾರೀರಿಕವಾಗಿ ಬಲಹೀನನಾಗನ ಅಬ್ರಾಮ. ಅಲ್ಲೆಲ್ಲೂಯಾ. ನೀನು ಆತ್ಮಿಕವಾಗಿ ಬಲಹೀನರಾಗಿದ್ದೀಯಾ ಇಲ್ಲ ಶಾರೀರಿಕವಾಗಿ ಬಲಹೀನರಾಗಿದ್ಯಾ? ಇವಾಗ ನೀನು ಅರ್ಥ ಮಾಡ್ಕೇರಿ. ಆತ್ಮಿಕವಾಗಿ ಬಲವಾಗಿರುವರು ಶಾರೀರಿಕವಾಗಿ ಏನೆಲ್ಲಾ ಪ್ರಾಬ್ಲಮ್ಗಳು ಬರ್ತಾವೋ, ಸಮಸ್ಯೆಗಳು ಬರ್ತಾವೋ, ಸಮಸ್ಯೆಗಳು ಎದುರಾಗ್ತವೋ, ಸಮಸ್ಯೆಗಳು ತಂದಾಗ್ತದೋ, ಅದೆಲ್ಲವೂ ಒಂದು ಕಡೆಗೆ ಇಟ್ಟು ನಾನು ನಂಬಿದ ದೇವರು ಸರ್ವಶಕ್ತನು, ಹಿಂಗಿದ್ದದ್ದು ಹಿಂಗ ಮಾಡಬಲ್ಲ, ಹಿಂಗಿದ್ದದ್ದು ಹಿಂಗ ಮಾಡಬಲ್ಲ ಆತನು. ಆತನು ಹೇಳ್ತದೆ ನನಗೆ ದೋಷವಿಲ್ಲದವನಾಗಿ ನೀನ್ ನಡ್ಕಂತ ತನ್ನ ಮಾತು. ನೀನ್ ಹೆಂಗ್ ನಡ್ಕೊಳ್ತದಿ? ಆತ್ಮಿಕವಾಗಿ ಚುರುಕು ಇರುವವರ ಗುಣಲಕ್ಷಣಗಳು ಬದನ ಮಾತು. ಅಬ್ರಾಮ ಓಡಿ ಹೋಗ್ಯಾನ. ಅಲ್ಲಿ ಯಾರಾದ್ರಿ ಇಲ್ಬಾ, ಅಲ್ಲಿ ಯಾರಾದ್ರಿ ಈ ಕಡೆ ಬರ್ರಿ, ಅಲ್ಲಿ ಚೇತಾಂಬ ಅದಾಕೋ, ಇಲ್ತಾ ಬರ್ರಿ, ಟೀ ಮಾಡ್ರಿ, ಅಲ್ಲಿ ಅಡಿಗೆ ಮಾಡ್ರಿ, ಒಂಬಕ್ ಮಾಡ್ರಿ, ಇಲ್ಲಿ ಇಡ್ರಿ, ಬೆಡ್ಶೀಟ್ ಹಾಸನ ಅದಾಸ ಏನಲ್ಲಾರ ಅದಂತ ಮಾಡ್ಬೋದು. ಎಷ್ಟು ಜನ ಅದಾರ ಮನೆ ಕೆಲಸ ಮಾಡೋರು? ಅಲೋ, 318 ಜನ ಅದಾರ ಕೆಲಸ ಮಾಡೋರು. ಬಂದಿರೋರು ಯಾರಂತೇಳಿ ಗುರ್ತಿಟ್ಕೊಳ್ಳೋಣ ಫಸ್ಟ್. ನಾನು ಯಾರ ಹತ್ರ ಹೋಗಿ ನಾನು ಕೈ ಕೆಟ್ಕೊಂಡು ನಿಂತ್ಕೊಂಡ್ರೆ ನನ್ನ ಸಮಸ್ಯೆ ಬಗೆಹರ್ತದ ಅಂತೇಳಿ ಅಬ್ರಾಮನಿಗೆ ಅರ್ಥ ಆಗೈತ್ ಮಾತು. ಕ್ಷೇಮಮ್ಮ, ಎಸ್ ನಾನು ಕ್ಷೇಮ, ನೀನ್ ನನಗೆ ದಾರಿ ಬಿಟ್ರೆ ಸಾಕು, ನಾನು ಎಲ್ಲಿಗೆ ಹೋಗ್ಬೇಕು ಹೋಗ್ತಂತಾಳೆ ಆಯ್ಕೆ ಅರ್ಥ ಆಯ್ತು ಶೂನ್ಯ ಮಾಡಿಸ್ತಿರಿಗೆ. ಅಲ್ಲೆಲ್ಲೂಯಾ. ನೀನು ಆತ್ಮಿಕವಾಗಿ ಬಲವಾಗಿದ್ರೆ ನೀನು ಎಷ್ಟು ಚುರುಕಾಗಿರ್ತೀಯೋ ನಿನ್ನ ಜೀವನ ನೋಡ್ರೆ ಅರ್ಥ ಆಗ್ತಂತ ಸಿಲಿ. ಅಬ್ರಾಮ ಬಲಹೀನನಾಗ್ಯಾನ ಶಾರೀರಿಕವಾಗಿ, ಅಸಲಿ ಏನಿಲ್ಲ ಸಿಲಿ, ಅಸಲಿ ಆತನಿಗೆ ಏನ್ ಶಕ್ತಿ ಇಲ್ಲ ಸಿಲಿ. ನಾನು ಓಟದ 99 ವರ್ಷ ಏನ್ ಶಕ್ತಿ ಇರ್ತದ ಸಿಲಿ. ಇವಾಗ ಅದೇನಂತರ ಇವತ್ತು ಮನ್ಯಾಗ ನಾಳೆ ಕುಣ್ಯಾಗ ಅನ್ನೋ ಪರಿಸ್ಥಿತಿಯಲ್ಲಿ ಅದನ್ನ. ಆದ್ರೆ ಮಧ್ಯಾಹ್ನ ಸಮಯದಲ್ಲಿ ಎಲ್ಲೋ ಒಂದು ತುತ್ತು ಬಾಣ ಕೊಟ್ರೆ ತಿಂದು ರೊಗ್ಗಾಸ್ಕೊಂಡು ಬೆಡ್ಶೀಟ್ ಹಾಸ್ಕೊಂಡು ಎಲ್ಲ ಮೂಲೆ ಮುದುರಿಕೊಳ್ಬೇಕಾರಂತ ಮುದುಕ ಬಂದಿರೋರು ಸಾಮಾನ್ಯವಾದ ಮನುಷ್ಯರಲ್ಲ ಅವರು. ಅಲ್ಲೆಲ್ಲೂಯಾ. ನಮ್ಮ ಮನೆಗೆ ಬಂದಿರುವವರು ಸಾಮಾನ್ಯವಾದ ಮನುಷ್ಯರಲ್ಲ, ಅವರು ದೇವರೇ ಅವ್ರನ್ನ ಕಳಿಸ ನಮ್ಮ ಮನೆಗೆ ಅಂತೇಳಿ ಆತ್ಮಿಕವಾದ ಕಣ್ಣಿನಿಂದ ನೋಡಿನಂತ ನಾನು ಅನ್ಕಲ್ತ ಮಾತು. ಬೈಬಲ್ ಒಂದು ಮಾತು ಬರ್ತತಿ. ಕೀರ್ತನಗಾರನಲ್ಲಿ 119ನೇ ಕೀರ್ತನಲ್ಲಿ ಒಂದು ಮಾತಾತನ, ನನ್ನ ಕಣ್ಣುಗಳನ್ನು ತೆರಿ, ಆಗ ನಿನ್ನ ಧರ್ಮಶಾಸ್ತ್ರದಲ್ಲಿರುವ ಅದ್ಭುತಗಳು ನಾನು ಕಂಡುಕೊಳ್ತಂತ ನನ್ನ ಮಾತು. ಸರ್ವಶಕ್ತನಾದ ದೇವರ ಅದ್ಭುತಗಳನ್ನು ನಾವು ಕಂಡುಕೊಳ್ಬೇಕಂದ್ರೆ ಶಾರೀರಿಕವಾಗಿ ಹುಡುಕಿದ್ರೆ ಏನೂ ಸಿಗಕ್ಕಲ್ಲ ನಮ್ಗೆ. ಹುಡುಕಬೇಕಾದ ಆತ್ಮಿಕವಾದ ಕಣ್ಣುಗಳಿಂದಂತೆ. ಹಲ್ಲೆಲೂಯಾ. ಶಾರೀರಿಕವಾಗಿ ಹುಡುಕಿದ್ರೆ ಏನೂ ಸಿಗಕ್ಕಲ್ಲ. ಎಲ್ಲ ಪಕ್ಕದಲ್ಲೇ ಇದ್ರು, ಎಲ್ಲ ನಮ್ ಸುತ್ತಲಿದ್ರು ನಮ್ಗೆ ಏನೂ ಸಿಗಕ್ಕಲ್ಲ ಅಂತ ಅಸಲಿ. ಎದಕ್ಕಂದ್ರೆ ಆತ್ಮಿಕವಾಗಿ ನೋಡುವಾಗ ಮಾತ್ರ ಆತನ ಅದ್ಭುತಗಳು ನೋಡ್ಲಿಕ್ಕೆ ಸಾಧ್ಯ. ಆತ್ಮಿಕವಾಗಿ ನೋಡ್ಬೇಕಾದ ಮಾತ್ರ ನಾವು ಯಾವ ಜನರು, ಯಾವ ಊರಿಗೆ ಸಂಬಂಧಪಟ್ಟವರು, ಯಾವ ಪಟ್ಟಣಕ್ಕೆ ಸಂಬಂಧಪಟ್ಟಿರುವ ಎಂಬುದು ಮಾತ್ರ ಅರ್ಥದಂತೆ. ಆತ್ಮಿಕವಾಗಿ ಸಂಬಂಧಪಟ್ಟವರಿಗೆ ಅರ್ಥ ಆಗ್ತದಂತೆ. ಉಪವಾಸ ಮಾಡಿದ್ರೆ ನಮ್ಮ ಜೀವಿತದಲ್ಲಿ ಏನು ಮಾಡ್ತಾರಂತ ದೇವರು ಅಂತೇಳಿ. ಅಲ್ಲೆಲ್ಲ ಸಾರಿ ಆತ್ಮಿಕವಾಗಿ ಇರುವುದರಿಗೆ ನೀವು ಎಷ್ಟು ಸಾರಿ ದೇವರು ಅವರಿಗೆ ವಾಕ್ಯಕ್ಕೆ, ಆತ್ಮೀಯ ಜೀವಿತಕ್ಕೆ ಬಹಳ ದೂರ. ಅವ್ರಿಗೆ ಉಪವಾಸ ಅಂದ್ರೆ ಅಸಲಿ ರೆಸ್ಪೆಕ್ಟ್ ಇಲ್ಲ, ಸಭೆ ಅಂದ್ರೆ ಅಸಲಿ ರೆಸ್ಪೆಕ್ಟ್ ಇಲ್ಲ, ವಾಕ್ಯ ಅಂದ್ರೆ ಅಸಲಿ ರೆಸ್ಪೆಕ್ಟ್ ಇಲ್ಲ, ಪ್ರಾರ್ಥನೆ ಅಂದ್ರೆ ರೆಸ್ಪೆಕ್ಟ್ ಇಲ್ಲ. ಕಾರಣ ಏನಂದ್ರೆ ಅವರು ನೋಡ್ತಾ ಇರೋದು ಶರೀರ ಕಣ್ಣಿನಿಂದ. ಆತ್ಮಿಕವಾಗಿ ನೋಡುವವರಿಗೆ, ಆತ್ಮಿಕವಾಗಿ ಅನುಭವಿಸುವವರಿಗೆ, ಆತ್ಮಿಕವಾಗಿ ದೃಷ್ಟಿಸುವವರಿಗೆ ನಮ್ಮ ಮನೆಗೆ ಬಂದ್ರೆ ಯಾರು, ನಾನ್ ಸಮಸ್ಯೆ ಯಾರ ಹತ್ರ ಹೇಳ್ಕೋಬೇಕು, ಆತ್ಮಿಕವಾಗಿರುವವರಿಗೆ ಮಾತ್ರ ಅರ್ಥದಂತೆ. ಎಲ್ಲರಿಗೆ ಅರ್ಥ ಆಗ್ಕಲ್ಲ.
ಬೈಬಲ್ ಹೇಳ್ತದೆ, ನನ್ನ ಮಾತುಗಳು ಎಲ್ಲರಿಗೆ ತಿಳಿಸಕ್ ಹಾಕಲ್ಲ, ನನ್ನ ಮಾತುಗಳು ಎಲ್ಲರಿಗೆ ಅರ್ಥ ಹಾಕಲ್ಲ. ನಿಮ್ಮ ಮೇಲೆ ದೇವರ ಆತ್ಮ ಇದ್ರೆ ಮಾತ್ರ ನನ್ನ ಮಾತುಗಳು ಏನಾಗ್ತಾವ ಅಂತೇಳಿ ಜ್ಞಾನದಲ್ಲಿ ಅರ್ಥವಾಗ್ತಾವ ಅಂತೇಳಿ ನನ್ನ ಮಾತು. ನೀನ್ ಸಭೆಗೆ ಬರ್ಬೋದು, ನೀನು ಕೂಡ ಪ್ರಾರ್ಥನೆ ಮಾಡ್ಬೋದು, ದೇವರ ಎಲ್ಲದರಲ್ಲಿ ಪಾಲ್ಗಾರ ಆಗ್ಬೋದು. ನಿನಗೆ ಆತ್ಮಿಕವಾಗಿ ಕಣ್ಣುಗಳು ತೆರೆಯಲ್ಪಡಲಿಲ್ಲ ಅಂದ್ರೆ ನಿನ್ನ ಮನೆಗೆ ಬಂದ್ರೆ ಯಾರಂತ ನಿನಗೆ ಅರ್ಥ ಹಾಕಲ್ಲ, ನೀನು ಎಲ್ಲಿಗೆ ಬಂದಿ ಅಂತ ಅರ್ಥ ಹಾಕಲ್ಲ, ಏನ್ ಮಾತಾಡ್ತಾನೆ ದೇವರಂತ ನನಗೆ ಅರ್ಥ ಹಾಕಲ್ಲ. ಸರಿ, ನೀನು ಆತ್ಮಿಕವಾಗಿ ಇರುವಾಗ ನನಗೋಸ್ಕರ ದೇವರು ಸಿದ್ಧತೆ ಮಾಡಿರುವ ಆಹಾರವನ್ನು ನಾನು ತೆಗೆದುಕೊಂಡು ನಾನು ಬಲವಾದಂತರ ಮಾತು. ನಾನು ಓದುವಾರ ಮೆಸೇಜ್ ಹೇಳುವಾಗ ಸೈತಾನನ್ನು ಶೋಧಿಸ್ತದನಂತೆ, ನೀನು ಹೊಟ್ಟೆ ಹಸ್ಕೊಂಡು ಯಾಕೆ ಸಾಯ್ತದ್ಗಿ, ಈ ಕಲ್ಲುಗಳನ್ನ ತಗೊಂಡು ಏನ್ ಮಾಡ್ಕೊಂತೀನಿ ಅಂತ ಹೇಳ ರೊಟ್ಟಿ ಮಾಡ್ಕೊಂತೀನ. ಯೇಸು ಏನ್ ಹೇಳಿದ ಸೈತಾನಿಗೆ ಹೇಳಿರುವಾಗ, ಮನುಷ್ಯನು ರೊಟ್ಟಿ ತಿಂದು ಮಾತ್ರದಿಂದ ಬದುಕೋದಿಲ್ಲ, ದೇವರ ಬಾಯಿಂದ ಹೊರಡುವ ಪ್ರತಿ ಮಾತ್ರ. ದೇವರ ವಾಕ್ಯ ಜೇನುಗಿಂತಲೂ ಜೇನು ತುಪ್ಪಕ್ಕಿಂತಲೂ ಸಿಹಿಯಾಗಿದೆ ಅಂತ ಹೇಳಿ ಇರೋಮಿ ಹೇಳ್ತಾರ ಮಾತು. ಇದು ಹೆಂಗೈತಿ ಸುರುಳಿ ಅಂದ್ರೆ ಜೇನು ತುಪ್ಪ ಇದ್ದಂತೆ, ತಿಂದು ಬಿಡಂತೆ ಅನ್ನೋದು, ತಿಂದು ನುಂಗಿ ಬಿಡಂತೆ. ಅದು ಕೈಯಾಗಿತ್ತ ಆತನಿಗೆ ಆದ್ರೂ ತಿನ್ನುವಾಗ ಜೇನು ತುಪ್ಪವಾಗಿತ್ತ. ದೇವರ ವಾಕ್ಯ ನಮ್ಮನ್ನು ಎಚ್ಚರಿಸುವಾಗ, ಗದರಿಸುವಾಗ, ಸರಿ ಮಾಡುವಾಗ ಸ್ವಲ್ಪ ನೋವು ಆಗ್ತದೆ, ಬಾಧೆ ಆಗ್ತದೆ. ನೀನ್ ಅದನ್ನ ತಗೊಂಡ್ರೆ ನಿನ್ನ ಸರ್ವಶಕ್ತನಾದ ದೇವರ ಅದ್ಭುತಗಳು ನೋಡ್ತೀನಿ ಅಸಲಿ, ಇಲ್ದ ಹೋದ್ರೆ ನೋಡ್ಲಿಕ್ಕೆ ಆಗಕ್ಕಸಲಿ. ಎದಕ್ಕಂದ್ರೆ ಏನ್ ನೋವು ಬಂದ್ರು ನೋಡಾಗಿ ಜಂಡು ಬಾಂಬ್ ಹಚ್ಚಿದ್ರೆ ಕೆಲವು ಸಾರಿ ಮೇಲಾಗ್ಬೋದು, ಮೇಲಾಗ್ಲಾರ್ದೆ ಇರ್ಬೋದು ಒಂದ್ ಸಾರಿ. ಆದ್ರೆ ನಿಜವಾಗ್ಲೂ ಮೇಲಾಗ್ಬೇಕಂದ್ರೆ ಒಳಗಡೆ ಬೇರ್ ತೆಗೆದು ಹೊರಗಡೆ ಹಾಕಿದಾಗ ಮಾತ್ರ ಆ ರೋಗ ಆ ಸೌಖ್ಯ ಆತಂತೆ. ಹಂಗೆ ದೇವರ ವಾಕ್ಯ ಎರಡಂಚಿನ ಖಡ್ಗ ಇದ್ದಂಗೈತೆ, ನಮ್ಮ ಹೃದಯಕ್ಕೆ, ಪ್ರಾಣಕ್ಕೆ, ಆತ್ಮಕ್ಕೆ, ಶರೀರಕ್ಕೆ. ಅದು ತೂರಿ ಹೋಗ್ತತೆ. ಏನ್ ತೆಗಿಬೇಕೋ ತೆಗೆದಾಗ್ತತೆ, ಏನ್ ಉಳಿಸ್ಕೊಳ್ಬೇಕೋ ಅದು ಉಳಿಸುವಂಗ ಮಾಡ್ತತ್ ಮಾತು. ಶಾರೀರಿಕವಾಗಿ ನೀನು ಬಲಹೀನಾಗಿರ್ಬೋದು. ಇಲ್ಲಿ ಕುತ್ಕೊಂಡಿರೋರೆಲ್ಲರೂ ವಯಸ್ಸಾದ ಕೂಡಲೇ ನಡು ನೋವು ಅಂತಿರ್ಬೋದು, ವಯಸ್ಸಾದ ಕೂಡಲೇ ಮೊಣಕಲ್ ನೋವು ಅಂತಿರ್ಬೋದು, ವಯಸ್ಸಾದ ಕೂಡಲೇ ಕಣ್ಣು ಮೊಬ್ಬಾಗ್ತಿರ್ಬೋದು, ವಯಸ್ಸಾದ ಕೂಡಲೇ ಎಲ್ಲವೂ ನೋವು ಬರ್ತವೆ. ಎದಕ್ಕಂದ್ರೆ ಈ ಏಜ್ಗೆ ತಕ್ಕಂಗೆ ಬದಲಾಗ್ಬೇಕು. ಬದಲಾಗ್ಲಾರ್ದೆ ಹೋದ್ರೆ ಇಲ್ಲಿ ನಿಲ್ಲಕ್ಕೆ ಆಗಕ್ಕಲಸಲಿ. ಎಲ್ಲಾ ಪರಿಸ್ಥಿತಿಗಳು ನೋಡಿ 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 ಇಲ್ಲಿ ಇರೋದಕ್ಕಿಂತ ಹೋಗೋದ ಮೇಲೆ ಅಂತಾರ ಕೆಲವು ಜನರು. ಏನ್ ನೋಡಕ್ ಆಗಕ್ಕಲ್ಲಪ್ಪ, ಈಗಿನ ಕಾಲದ ಹುಡುಗರನ್ನ ನೋಡಕ್ ಆಗಲ್ಲ, ಈಗಿನ ಕಾಲದ ಹುಡುಗಿಯರನ್ನ ನೋಡಕ್ ಆಗಲ್ಲ, ಈಗಿನ ಕಾಲದ ಕುಟುಂಬಗಳು ನೋಡಕ್ ಆಗಲ್ಲ, ಈಗಿನ ಕಾಲದ ಫ್ಯಾಮಿಲಿ ನೋಡಕ್ ಆಗಲ್ಲ, ಈಗಿನ ಕಾಲದ ಪರಿಸ್ಥಿತಿ ನೋಡಕ್ ಆಗಲ್ಲ, ವಾತಾವರಣದಲ್ಲಿ ನೋಡಕ್ ಆಗಲ್ಲ, ಏನು ನೋಡಕ್ ಆಗಲ್ಲ. ಇಲ್ಲಿ ಇರೋದಕ್ಕಿಂತ ಅಲ್ಲಿರೋದ್ ಮೇಲಪ್ಪ ಅಸಲಿ ನೆಮ್ಮದಿಯಾಗಿರ್ಬೋದು ಅಂತ ಮಾತು. ಕಾರಣ ಏನಂತಂದ್ರೆ ಆತ್ಮಿಕವಾಗಿ ಇರುವವರಿಗೆ ಜನ ಎಲ್ಲಿದ್ರೆ ಚೆನ್ನಾಗಿರ್ತದೆ ಅಂತೇಳಿ ಆಲೋಚನೆ ಮಾಡ್ತಾರಂತೆ. ಪೌಲ ಒಂದ್ ಮಾತಾಡೋಣ, ನಾನು ಜೀವಂತವಾಗಿದ್ದೀನಿ, ಅದಕ್ಕೋಸ್ಕರವೇ ನಾನು ಇಲ್ಲಿದ್ದೀನಿ, ನಾನು ಸತ್ರು ದೇವರಿಗೆ ಸ್ತೋತ್ರ, ಬದುಕಿದ್ದು ದೇವರಿಗೆ ಸ್ತೋತ್ರ ಅಂತ ಅಲ್ಲಿ ಹೇಳಿದ್ರು. ಸಾರಿ, ಆತ್ಮಿಕವಾಗಿ ನೀನು ಆಲೋಚನೆ ಮಾಡತಕ್ಕನ, ಆತ್ಮಿಕವಾಗಿ ನೋಡತಕ್ಕನ ನಿನಗೆ ದೇವರ ವಾಕ್ಯ ಅರ್ಥ ಆಗ್ತಲ್ಲ. ಯಾಕೆ ಅಬ್ರಾಹ್ಮನ ಅಷ್ಟು ವಯಸ್ಸಾದ್ರೊಳಗೆ ಮನೆಗೆ ಕೆಲಸ ಮಾಡೋದಾರ ಎಷ್ಟು ಜನ ಇದಾರೆ ಅಂತೇಳಿ ನಾನು 318 ಜನ ಇದಾರ. ನಿನಗೆ ಎಷ್ಟು ಜನ ಇದಾರ ಮನೆ ಕೆಲಸ ಮಾಡೋರು? ಸೇವಕರು ನಿಮ್ ಮನೆಗೆ ಬಂದ್ರೆ ಯಾರು ಊಟ ಇಕ್ತಾರಸಲಿ? ನೀವು ಯಾರೋ ಇಕ್ತಾರಸಲಿ, ಯಾರ ಹುಡುಗರು ಇಕ್ತಾರ. ಕೆಲವು ಸಾರಿ ನಾವು ಒಂದು ಹುಡುಗರಿಗೆ ಮಾತು, ಅವರು ಕುರಿ ಮಾಡಿ ಅಡಿಗೆ ಮಾಡ್ರ ಅಂದ್ರೆ ನಾನು ಏನ್ ಹೇಳ್ತಾರ ಅದನ್ನ ಅರ್ಥ ಮಾಡ್ಕೊಳ್ರಿ. ಅವ್ರು ಅಡಿಗೆ ಚೆನ್ನಾಗಿ ಮಾಡ್ಯಾರ, ಮಗಂದು ಬರ್ತ್ಡೇ ಏನೋ ಮಾಡ್ಯಾರ ಅನ್ಕೊಂಡಿನಿ, ಹೆಸರು ಏನೋ ಮಾಡ್ಯಾರ, ಅಲ್ಲಿ ಬರ್ತ್ಡೇ ಮಾಡ್ಯಾರ, ಹೋಗಿವಿ. ಆತ ಎಲ್ಲೇದನೋ ಮನೆ ಯಜಮಾನದನೋ ಮನೆ ಯಾರೋ ಅಡಿಗೆ ಮಾಡಿಕ್ರ, ಉಂಡ್ರಿ ಸರ್, ನೀವು ಉಣ್ಬೇಕು ಸರ್, ನೀವು ಉಣ್ಬೇಕು ಸರ್ ಅಂತಂದ್ರ ಬರ್ತಾನ ಅಂತಾನ ಹೋತಾನ ಅಸಲಿ. ಆ ಹುಡುಗ ಏನ್ ಗೊತ್ತು, ಆತರ ಸಾರ ಹಾಕ್ತಾರ, ಅನ್ನಿಕ್ತಾರ, ಸಾರ ಹಾಕ್ತಾರ. ಏನ್ ಮಾಡ್ತೀರಿ ನೀವು ಅಡಿಗೆ? 2 ಕುರಿ ಪರ್ಸೆಂಟ್ ಸರ್ ಅಂತಾರ ಮಾತು. ಅಡಿಗೆ ಬರ್ಸೋದು ಯಾರು ಅಸಲಿ? ಮನೆ ಯಜಮಾನಿಲ್ಲ ಅಸಲಿ, ಸಂಬಂಧಪಟ್ಟಿರಲ್ಲ. ಯಾರೋ ಬಂದು ಅಡಿಗೆ ಬಡಿಸಿದ್ರ ಮಾತು, ಯಾರೋ ಬಂದು ಇಡ್ತಾರ ಮಾತು, ಯಾರೋ ಒಂದು ಮಾಡ್ತಾರ ಮಾತು. ಕಾರಣ ಏನು? ಆತ್ಮಿಕವಾಗಿ ಇರೋರು ಎಲ್ಲಿರ್ತಾರೋ ಅಲ್ಲಿರ್ತಾರಂತೆ. ಹಲಲು ಹೇಳೋದು ಸಾರಿ, ಶಾರೀರಿಕವಾಗಿ ಎಲ್ಲಿರ್ತಾರ ಹೊರಗಡೆ ಹೇಳ್ಕೊಂತ ತಿಗಾಡ್ತಾರಂತೆ. ಎಲ್ಲ ನಾನು ಇದೆಲ್ಲ ಮಾಡ್ಬಿಟ್ಟಿನಿ. ಏನ್ ಮಾಡಿ ನಿನ್ ಮನೆಗೆ ಯಾರು ಬಂದಾರ ನೀನ್ ನೋಡಿಗ್ಯಾ? ನಿನ್ ಮನೆಗೆ ಯಾಕೆ ಬಂದ್ರ ಅವ್ರು ನಿನ್ ನೋಡಿಗ್ಯಾ? ನಿನ್ ಮನೆಗೆ ಬಂದ್ರೆ ನೀನ್ ಹೆಂಗ್ ಪರಿಚಯ ಮಾಡಿ ನಿನ್ಗೆ ಅರ್ಥ ಆಯ್ತಾ ಅಸಲಿ? ನಿನ್ ಮನೆಗೆ ಬಂದಿರೋ ಹತ್ರ ನೀನ್ ಹೆಂಗ್ ಕುತ್ಕೊಂಡಿಗೆ ಅರ್ಥ ಆಯ್ತಾ? ಅಬ್ರಾಹ್ಮನಿಗೆ ಅರ್ಥ ಆಗೈತೆ ಅಂತೆ. ಎಷ್ಟು ವಯಸ್ಸಿನಾಗ? 99 ವಯಸ್ಸಿನಾಗ. ಕೆಲವರೆಲ್ಲ ಅಂತಾರ, ನಿನಗೆ ಎಷ್ಟು ಏಜ್ ಆಯ್ತು, ನಿನಗೆ ಇನ್ನೂ ಜ್ಞಾನ ಬರಲಿಲ್ಲ ನೋಡಪ್ಪ ಅಂತಾರ ಮಾತು. ಅಂದ್ರೆ ಅರ್ಥ ಏನು? ಶಾರೀರಿಕವಾಗಿ ಆತ್ಮಿಕವಾಗಿ ನಾವು ಆ ಅನುಭವ ನಾವು ತಿಳ್ಕೊಳ್ಳಾರ್ದಾದ್ರೆ ಆತನ ಯಾರು, ನಾವು ನಂಬಿದ ದೇವ್ರು ಯಾರಂತೇಳಿ ನಾವು ಅರ್ಥ ಮಾಡ್ಕೊಳಕ್ ಆಗ್ತಲ್ಲ. ನೀನು ಕ್ಷೇಮನಮ್ಮ ಅಂತಂದಾಗ ಏನಂತದಾಯಮ್ಮ? ಕ್ಷೇಮನ ಅಸಲಿ. ಅದಕ್ಕೋಸ್ಕರ ಫಸ್ಟ್ ವಾಕ್ಯ ಓದಿಸಿನ ಕ್ಷೇಮನ ಅಸಲಿ ಅಮ್ಮ. ಪರಿಸ್ಥಿತಿ ಹೆಂಗೈತೆ ಅಸಲಿ? ಆಯಮ್ಮನ ಕದಲಿಸಿದ್ರೆ ಸಾಕು ಅಸಲಿ, ಮುಂದೆ ಕೊಡೋ ಹೋಗ್ಲಾ, ಅಲ್ಲೇ ಬಿದ್ದು ಅಲ್ಲೇ ಗೋಳಾಡೋ ಪರಿಸ್ಥಿತಿ ಐತಿ. ಇಲ್ಲ ನಾವು ಕ್ಷೇಮ ಅಂತ ಮಾತು. ಎದಕ್ಕಂದ್ರೆ ನಾನು ಎಲ್ಲಿಗೆ ಹೋಗ್ಬೇಕು, ಯಾರಿಗೆ ಹೇಳ್ಬೇಕು, ಅವ್ರಿಗೆ ಹೇಳಿದ್ರೆ ನನ್ನ ಕುಟುಂಬದ ಸಮಸ್ಯೆ ಬಗೆಹರ್ತಂತ ಮಾತು. ನೋಡ್ರಿ, ಬೈಬಲ್ ಏನ್ ಹೇಳ್ತಂದ್ರೆ 99 ವರ್ಷದಾಗ ಅಬ್ರಾಹ್ಮನು ಓಡಿ ಆತನ ಸೇವೆ ಮಾಡಿದಕ್ಕೋಸ್ಕರ ಬೈಬಲ್ ಸ್ಪಷ್ಟವಾಗಿ ಹೇಳುತ್ತೆ. ಊಟ ಮಾಡಿದ್ರು ಅವರು
ಊಟ ಮಾಡಿಕೊಳ್ಳಿ ಹೇಳ್ತಾನ, ನಾನ್ ನೆಕ್ಸ್ಟ್ ವರ್ಷ ನಾನ್ ನಿನ್ನ ಮನೆಗೆ ಬರ್ತೇನೆ, ನಿನಗೊಬ್ಬ ಮಗನ ಹುಡ್ತಾನ ಅಂತ ಹೇಳಿದ ಮಾತು. ಹಲ್ಲೆಲೂಯಾ ಹೇಳೋದು ಸಾರಿ. ಎದಕ್ಕ? ಈತನು ಕುತ್ಕೊಂಡು ಎಲ್ಲ ಆರ್ಡರ್ ಮಾಡ್ಲಿಲ್ಲ, ಈತನ ಪರಿಚಯ ಮಾಡಿದ ಮಾತು. ಉಪವಾಸ ಪ್ರಾರ್ಥನೆ ಅಂತ ಅಂದ್ಕೊಳ್ಳಿ ಆರ್ಡರ್ ಮಾಡ್ಲಿಲ್ಲ, ನಾವೇ ನಿಂತ್ಕೊಳ್ಬೇಕಿಲ್ಲಿ. ಆಮೇಲೆ ಹೇಳ್ರಿ ಹೋಗೋ ಸಾರಿ, ಆರ್ಡರ್ ಮಾಡೋದು ಬೇರೆ, ನಾವು ಮಾಡೋದು ಬೇರೆ. ಅಸಲಿ ಆರ್ಡರ್ ಯಾರು ಬೇಕಾದ್ರೂ ಮಾಡ್ಬೋದು, ಫೋನ್ ತಂದು ಜೊಮ್ಯಾಟ್ನಾಗ ಎದ್ರ ಬೇಕಾದ್ರೂ ಆರ್ಡರ್ ಮಾಡ್ಬೋದು. ಹಲ್ಲೆಲೂಯಾ. ಇವತ್ತು ಫೋನ್ ತಗೊಂಡು ಪಾಪ ಯವನ ಸ್ತ್ರೀಯರು ಏನ್ ಬೇಕಾದ್ರೂ ತಂದ್ಕೊಳ್ಬೋದು. ಅವ್ರೇನ್ ಶಾಪ್ಗೆ ಹೋಗಂಗಿಲ್ಲ, ಕೊಂಡ್ಕೊಂಬಂಗಿಲ್ಲ, ಮಧ್ಯಾಹ್ನ ಬರ್ತಾನ ಕೊಟ್ಟಬಿಡ್ತಾನಪ್ಪ. ಅವ್ರ ಅಮ್ಮಗೇನ್ ಗೊತ್ತಾಗತ್ತ, ಅವ್ರ ಅಪ್ಪಗೇನ್ ಗೊತ್ತಾಗತ್ತ, ಏನ್ ತಗೊಳ ನನ್ ಮಗಳು ಏನ್ ತಗೊಳ ಅಂತ ಹೇಳಿ ಫೋನ್ನಾಗ ತಂದು ಏನ್ ಬೇಕಾದ್ರೂ ಆರ್ಡರ್ ಮಾಡ್ಬೋದು, ಏನ್ ಬೇಕಾದ್ರೂ ತಗೊಂಬೋದು. ಆರ್ಡರ್ ಅಲ್ಲ, ನೀನ್ ಇಂಪಾರ್ಟೆಂಟ್ ದೇವ್ರಿಗೆ. ಅಲ್ಲಲ್ಲಿ ಹೇಳೋದು ಸಾರಿ. ಆರ್ಡರ್ ಮಾಡಿದ್ರೆ ಯಾರು ಬೇಕಾದ್ರೆ ಕೆಲಸ ಮಾಡ್ತಾರ, ನೀನ್ ಯಾವಾಗ ಮಾಡಿ ಆಶೀರ್ವಾದ ಹೊಂದ್ತಿ, ನೀನ್ ಯಾವಾಗ ಮಾಡಿ ಆತನ ಆತ್ಮಿಕವಾಗಿ ಆತನ ಆರಾಧಿಸಲಿಕ್ಕೆ ನೀನ್ ಇಷ್ಟಪಡ್ತೀವಿ. ನೋಡ್ರಿ, ಅಬ್ರಾಮನ ಆರ್ಡರ್ ಮಾಡ್ಲಿಲ್ಲ, ತಾನೇ ಸೇವೆ ಮಾಡಿದಂತೆ. ಎದಕ್ಕಂದ್ರೆ ಆತನಿಗೆ ಗೊತ್ತಿತ್ತು ತನ್ನ ಮನೆಗೆ ಯಾರು ಬಂದಾರಂತೇಳಿ. ಆತ್ಮಿಕವಾಗಿ ನೋಡುವವರಿಗೆ ಈತನ ಹತ್ರ ಹೇಳಿದ್ರೆ ನನ್ನ ಸಮಸ್ಯೆ ತೀರೋಕಂತ ಸುನೇಮರಿಗೆ ಗೊತ್ತಿತ್ತು, ಅದಕ್ಕೋಸ್ಕರ ನನ್ನ ಕ್ಷೇಮ ಅಂತ ಹೇಳಿದ ಮಾತು. ಅಬ್ರಾಮನು ಎಷ್ಟು ಬೇಕಾದ್ರೆ ಹೇಳ್ಬೋದು, ಯಾರ ಬಂದ್ರೆ ಹೋಗ್ಲಿ ಬಿಡು, ನಮ್ ಪರಿಸ್ಥಿತಿ ಸರಿಗಿಲ್ಲ, ಅಸಲಿ ನಾವೇ ಇಷ್ಟು ವಯಸ್ಸಾಗತ್ತೆ, ಮಕ್ಕಳೇ ಆಗಿಲ್ಲ ನಮ್ಗೆ, ಇವ್ರಿಗೆಲ್ಲ ಎಲ್ಲಿ ಉಂಬಕ್ ಮಾಡಿರ್ತೀವಿ. ಅಸಲಿ ಹೋಗಿ ಕುರಿ ತಂದು ಒಳ್ಳೆ ಮಾಂಸ ತಂದು ಮೊಸರು ತಂದು ಹಟ್ಟ ಮಾಂಸ ತಂದು ಎಲ್ಲ ತಂದು ಎಲ್ಲಿ ಕನ್ಬಿಡು, ನಮಗೆ ಏನಿಲ್ಲ ಅಸಲಿ, ಇವ್ರಿಗೆ ಎಲ್ಲಿ ಕನಸಲಿ ಅನ್ಕೊಂಡು ಸುಮ್ಮನೆ ಇರ್ಬೋದಾಯ್ತು. ಆತ್ಮಿಕವಾಗಿ ಚುರುಕಾಗಿರೋರಿಗೆ ಯಾರಿಗೆ ಏನ್ ಮಾಡ್ಬೇಕೋ ಮಾಡ್ರಿ, ಏನ್ ಆಶೀರ್ವಾದ ದೇವ್ರು ನಮ್ಗೆ ಇಟ್ಟನೋ ಅಂತೇಳಿ ಅರ್ಥ. ಇದಕ್ಕೋಸ್ಕರ ಅಬ್ರಾಮನಿಗೆ ನಿಂತ್ಕೊಂಡಿಲ್ಲ, ಅದಕ್ಕೋಸ್ಕರ ಆತನು ಅಷ್ಟು ಚುರುಕಾಗಿ ಆತನ ಕೆಲಸ ಮಾಡಿದ ಮಾತು. ನಾವೆಲ್ಲರೂ ಆತ್ಮಿಕವಾಗಿ ಆತನ ಹೇಳ್ತಾನೆ, ನಿನ್ನ ಕುಟುಂಬ ಕ್ಷೇಮ ಅಂತ ಕೇಳಿದ ಮಾತು. 4:26 ಓದಿರುವಾಗ 2ನೇ ವರ್ಷಗಳು, ನಿನ್ನ ಕುಟುಂಬ ಕ್ಷೇಮನಮ್ಮ, ನಿನ್ನ ಕ್ಷೇಮನ ಅಂತ ಹೇಳ್ತಾನೆ ಮಾತು. 2ನೇ ವರ್ಷಗಳು 4:26 ಓದಿರುವಾಗ, ನೀನು ಓಡಿ ಹೋಗಿ ಆಕೆಯನ್ನು ಎದುರುಗೊಂಡು, ಇಲ್ಲಿ ಏನ್ ಕೇಳ್ತಾನೆ ಆತನು ಮತ್ತೆ ಇವಾಗ ಯಾರನ್ನ ಸೇರಿಸಿದಾನ ಆತನು? ನಿನಗೂ, ಎಲ್ಲರಿಗೆ ಅಂದ್ರೆ ಸಾರಿ, ನಿನಗೂ ನಿನ್ನ ಗಂಡನಿಗೂ ಮಗನಿಗೂ ಸಾಕು. ಇಲ್ಲಿ ನಿನಗೂ ನಿನ್ನ ಗಂಡನಿಗೂ ಕ್ಷೇಮ ಅಂತ ಕೇಳಿದ ಮಾತು. ನೋಡ್ರಿ, ಏನಮ್ಮ ನಿನ್ ಗಂಡ ನೀನು ಆರಾಮದಿರ ಅಂತ. ನಾವು ಆತ್ಮಿಕವಾಗಿ ಇರೋರಿಗೆ ಯೆಶಾಯನ ಗ್ರಂಥದಲ್ಲಿ ಒಂದು ಮಾತಾಡಿದ ಮಾತು. ಯೆಶಾಯ ಬರೆದ 54ನೇ ಅಧ್ಯಾಯ 5ನೇ ವಚನ ಓದಿರೋದು ಸಾರಿ. ಯೆಶಾಯ ಬರೆದ 54ನೇ ಅಧ್ಯಾಯ 5ನೇ ವಚನ ಓದ್ರಿ. ನಿನ್ನ ಸೃಷ್ಟಿಕರ್ತನೇ ಸಾಕು. ನಿನ್ನ ಸೃಷ್ಟಿಕರ್ತ ನಿನಗೆ ಏನಂತ ಹೇಳ್ತಾನ? ಪತಿ ಅಂದ್ರೆ ಏನ್ ಅರ್ಥ? ಆತನೇ ನಿನಗೆ ಗಂಡ ಅಂತ ಅರ್ಥ ಮಾತು. ಯಾರೆಲ್ಲ ಈ ಲೋಕದ ಪಾಪ, ಲೋಕದ ಎಲ್ಲ ನಮಗೆ ಬೇಡ ಅಂತ ಹೇಳಿ ನಾವು ಮಾರು ಮನಸ್ಸೊಂದಿ ದಿಕ್ಸಾಸ್ತ್ರ ತೆಗೆದುಕೊಂಡು ನಾವು ಯಾವಾಗ ಆತನಿಗೆ ನಾವು ಒಡಂಬಡ್ಕೋ, ನಮ್ಮ ಯಜಮಾನನ ಯಾರು ಹೇಳ್ರಿ ಇವಾಗ? ಯೇಸು ಸ್ವಾಮಿ ಮಾತು. ಎಲ್ಲರೂ ಹೇಳ್ರಿ, ಯಾರು ನಮ್ಮ ಯಜಮಾನನು? ಯೇಸು ಸ್ವಾಮಿ. ನಮ್ಮ ಯಜಮಾನನ ಸೌಖ್ಯವನ್ನು ನಾವು ನೋಡ್ಬೇಕು ಮಾತು. ಎದಕ್ಕಂದ್ರೆ 1ನೇ ಕೊರಿಂಥ 7:35 1ನೇ ಕೊರಿಂಥ 7:35 ಓದೊಂದು ಸಾರಿ. 1ನೇ ಕೊರಿಂಥ 7:35. ಆದ್ರೆ ಮದುವೆ ಆದವಳು ತನ್ನ ಗಂಡನನ್ನು ಹೇಗೆ ಮೆಚ್ಚಿಸಬೇಕೆಂದು ಪ್ರಪಂಚದ ಕಾರ್ಯಗಳ ಚಿಂತೆಗಳನ್ನು ಕುರಿತು ಏನ್ ಮಾಡ್ತಾಳೆ? ಚಿಂತಿಸ್ತಾಳೆ. ಸಾಕು. ಮದುವೆ ಯಾದವಳು ತನ್ನ ಗಂಡನನ್ನು ಹೇಗೆ ಮೆಚ್ಚಿಸಬೇಕೆಂದು ಪ್ರಪಂಚದ ಕಾರ್ಯಗಳನ್ನು ಕುರಿತು ಏನ್ ಮಾಡ್ತಾಳೆ ಅಮ್ಮ? ಚಿಂತೆ ಮಾಡ್ತಾಳೆ. ನನ್ ಗಂಡನಿಗೆ ಎಂತ ಊಟ ಮಾಡಿಟ್ರೆ ಚೆನ್ನಾಗಿರ್ತತ, ನನ್ ಗಂಡನಿಗೆ ಎಷ್ಟು ವ್ಯವಸ್ಥೆ ಮಾಡಿದ್ರೆ ಚೆನ್ನಾಗಿರ್ತತ, ನನ್ ಗಂಡನ ಹತ್ರ ಹೆಂಗೆ ನಡ್ಕೊಂಡ್ರೆ ಚೆನ್ನಾಗಿರ್ತ, ನನ್ ಗಂಡ ಸಂತೋಷ ಪಡ್ತ ಅಂತೇಳಿ ಪ್ರಪಂಚದ ಗುರುತಾಗಿ ಚಿಂತೆ ಮಾಡ್ತಾಳಂತೆ. ಏನಾಗಿರೇ ಅಮ್ಮ ಅಂತ ಹೇಳ್ತಾನೆ? ಮದುವೆ ಆಗಿರೇ ಅಮ್ಮ. ಎಲ್ಲರಂದ್ರೆ ಏನಾಗಿರೇ ಅಮ್ಮ? ಮದುವೆ ಆಗಿರೇ ಅಮ್ಮ. ಪ್ರಿಯ ದೇವ್ರ ಮಕ್ಕಳೇ, ಎಲ್ಲರೂ ಗಮನ ಇಟ್ಟು ಕಳ್ಸ್ಕೊಡ್ರಿ. ಮದುವೆ ಆಗಿರೋರು ಕೆಲವು ಸಾರಿ ನಮ್ ಜೀವಿತದಲ್ಲಿ ಕೆಲವು ಘಟನೆಗಳು ದೇವರು ಚಿತ್ತಾನುಸಾರವಾಗಿ ಆಗಿಬಿಡ್ತಾವ. ಕೆಲವು ಸಾರಿ ನಮ್ಮ ಯಜಮಾನರು ನಮ್ಮ ಹತ್ರ ಮನೆ ತಾಕ ಇರ್ಬೋದು, ಇಲ್ಲ ನಮ್ಮನ್ನ ಮಧ್ಯದಲ್ಲೇ ಬಿಟ್ಟು ಹೋಗ್ಬೋದು. ನಿಮಗೆ ನಾನು ಆತ್ಮಿಕವಾಗಿ ಬೋಧಿಸೋದೀನಿ, ಎಲ್ಲರೂ ಗಮನ ಇಟ್ಟು ಕಳ್ಸ್ಕೊಡ್ರಿ. ಶಾರೀರಿಕವಾಗಿ ಆಲೋಚನೆ ಮಾಡಿ ವಾಕ್ಯ ಅರ್ಥ ಆಗ್ತಲ್ಲ. ಆತ್ಮಿಕವಾಗಿರೋರಿಗೆ ನಾನು ಏನ್ ಹೇಳ್ತಾರೆ ಅಂತಂದ್ರೆ, ನೋಡ್ರಿ, ಕೆಲವು ಸಾರಿ ಯಜಮಾನ ಇಲ್ದಾಗ ದಾರಿ ತಪ್ಪೋದು ಉಂಟು ಲೋಕದಲ್ಲಿ. ಆದ್ರೆ ದಾರಿ ತಪ್ಪಲಾರ್ದಂಗ ಈ ಯಜಮಾನ ಹೋದ ಶಾರೀರಿಕವಾಗಿ ಯಜಮಾನ. ಆದ್ರೆ ಬೈಬಲ್ ಏನ್ ಹೇಳ್ತದೆ ಅಂದ್ರೆ, ಯಾರೆಲ್ಲ ಮಾರು ಮನಸ್ಸಲ್ಲಿ ದಿಕ್ಸಾಸ್ತ್ರ ತೆಗೆದುಕೊಂಡು
ನಾವು ಯಾವಾಗ ಕರ್ತನಲ್ಲಿ ಕ್ರಿಸ್ತನಲ್ಲಿ ಬರ್ತೀವೋ ಈ ಯಜಮಾನ ಹೋಗ್ಬೋದು, ಈ ಯಜಮಾನಿ ಹೋಗ್ಬೋದು. ಆದ್ರೆ ಬೈಬಲ್ ಹೇಳ್ತದೆ ಪರಲೋಕದ ಯಜಮಾನ ನಮ್ಗೆ ಯಾವಾಗ್ಲೂ ಇರ್ತಾರಂತೆ. ಹಲ್ಲೆಲೂಯಾ. ಯಾರಿರ್ತಾರಂತೆಮ್ಮ? ಪರಲೋಕದ ಯಜಮಾನ ಇರ್ತಾರಂತೆ. ಪರಲೋಕದ ಯಜಮಾನ ನಮ್ಗೆ ಎದೇನಂತಂದ್ರೆ ಈ ಲೋಕದಲ್ಲಿ ಮದುವೆ ಆಗಿರೋರು ಗಂಡನ ಗುರುತಾಗಿ ಚಿಂತೆ ಮಾಡ್ತಾರಂತೆ. ನನ್ ಗಂಡನ ಹತ್ರ ಹೆಂಗ ನಡ್ಕೋಬೇಕು, ಏನ್ ಅಡಿಗೆ ಮಾಡಿರ್ಬೇಕು, ಯಾವ ರೀತಿ ಆತನಿಗೆ ಸೌಕರ್ಯ ನಾನು ಮಾಡಿದ್ರೆ ಆತ ಸಂತೋಷ ಪಡ್ತಾನೆ ಅಂತೇಳಿ ಆಲೋಚನೆ ಮಾಡುವ ಮದುವೆ ಆದ ಸ್ತ್ರೀ ನಿನಗೆ ಆತ್ಮಿಕವಾಗಿ ಮದುವೆ ಆಗಿರುವಾಗ ಆತನ ಹೆಂಗ ಸಂತೋಷ ಪಡ್ಬೇಕಂತೇಳಿ ನಿನಗೆ ಆಲೋಚನೆ ಇರ್ಬೇಕಂತ ಈ ಭೂಮಿ ಮೇಲೆ. ಹಲ್ಲೆಲೂಯಾ. ಎದಕ್ಕಂದ್ರೆ 2 ಕೊರಿಂಥ 11ನೇ ಅಧ್ಯಾಯ 2ನೇ ವಚನದಲ್ಲಿ ಒಂದು ಮಾತು ಬರ್ತೀನಿ ಪೌಲ. 2 ಕೊರಿಂಥ 11ನೇ ಅಧ್ಯಾಯ 2ನೇ ವಚನ ಓದೊಂದ್ ಸಾರಿ. ಯಾಕಂದ್ರೆ ದೇವರಲ್ಲಿರುವಂತ ಚಿಂತೆಯಿಂದಲೇ ನಾನು ನಿಮ್ಮ ವಿಷಯದಲ್ಲಿ ಏನ್ ಮಾಡ್ತಾ ಇದ್ದೀನಿ, ಚಿಂತಿಸ್ತೀನಿ. ನಿಮ್ಮನ್ನು ಕ್ರಿಸ್ತನೆಂಬ ಒಬ್ಬನೇ ಪುರುಷನಿಗೆ ಶುದ್ಧ ಕನ್ನಿಕೆಯಂತೆ ಒಪ್ಪಿಸಬೇಕೆಂದು ನಿಮ್ಮನ್ನ ಆತನಿಗೆ ಏನ್ ಮಾಡಿ ನಾನಂತ ನಿಶ್ಚಿತಾರ್ಥ ಮಾಡಿನ ಅಂತ ಹೇಳಿ ಮಾತು. ಅಲ್ಲೆಲ್ಲ ಸರ್ ಎಲ್ಲರೂ ಇವಾಗ ನಾವೆಲ್ಲರೂ ಮಾರು ಮನಸ್ಸು ಹೊಂದಿ ನೀರ್ನಾಗ ಮುಳುಗಿಕೊಳ್ಳೆ ನಾವು ಎಲ್ಲರೂ ನಿಶ್ಚಿತಾರ್ಥ ಮಾಡ್ಕೊಂಡಿವಿ. ಹಲೋ, ಯಾರಿಗೆ ನಿಶ್ಚಿತಾರ್ಥ ಮಾಡೀವಿ ನಾವು? ಆತನಿಗೂ ನಮಗೂ ಆತ್ಮಿಕವಾಗಿ ನಿಶ್ಚಿತಾರ್ಥ ಆಗಿಬಿಡತ್ತೆ. ಇವಾಗ ಇನ್ನು ಒಂದೇ ಆಗದಿರೋದು ಏನ್ ಹೇಳಿರೋದು? ಮದುವೆ, ಲೋಕ ಕಲ್ಯಾಣಮು ಅಂತ ಹೇಳಿರ ಮಾತು. ಪ್ರಪಂಚ 2ನೇ ಬರೋಣದಲ್ಲಿ ಬರ್ತಾನೆ. ಸಿದ್ಧವಾಗಿರುವ ಸಭೆನ ಮದಗಿತ್ತಾಗಿ ಸಿದ್ಧ ಮಾಡಿರುವ ಸೇವಕನ್ನ ಈ ಸಿದ್ಧವಾಗಿರುವ ಮದಗಿತ್ತ ತಗೊಂಡು ಮಧ್ಯಾಕಾಶದಲ್ಲಿ ಕರ್ಕೊಂಡೋಗಿ ಆ ಯಜಮಾನ ಮದುವೆ ಮಾಡ್ಕೊಂತ ಬೈಬಲ್ ಬರೆದ ಮಾತು. ನೀನು ಶಾರೀರಿಕವಾಗಿ ಆಲೋಚನೆ ಮಾಡ್ತಾ ಇದ್ರೆ ಬಿಡಲ್ಪಡ್ತೀವಿ ಈ ಲೋಕದಲ್ಲಿ. ಆತ್ಮಿಕವಾಗಿ ಆಲೋಚನೆ ಮಾಡಿ ಆತ್ಮಿಕವಾದ ಗುಣಗಳನ್ನು ಹೊಂದಿಕೊಂಡು ಆತ್ಮಿಕವಾಗಿ ಮುಂದೆ ನಡೀತಾ ಇದ್ರೆ ಬರುವ ಸಮಸ್ಯೆಗಳು, ಶೋಧನೆಗಳು, ಪಾಪಗಳು, ಹಿಂಸೆಗಳು, ಸೈತನ ಕಾಟ, ಮರಣ, ರೋಗಗಳು, ದರಿದ್ರತನ, ಕೊರತೆ ಎಲ್ಲವನ್ನು ದೂರ ಮಾಡಿಕೊಂಡು ಆತ್ಮಿಕವಾಗಿ ಇರುವ ಲೋಕಕ್ಕೆ ಆತ್ಮಿಕವಾಗಿರುವ ಯಜಮಾನನ ಕಡೆಗೆ ನೀರು ನಡೀತೇವೆ. ನಮಗೆ ಯಜಮಾನನ ಮೇಲೆ ನಾವು ಇರಬೇಕಾದ ರಾಜ್ಯ ಮೇಲೆ ಐತೆ. ಈ ಲೋಕದ್ದು ನಮ್ಮದಲ್ಲ ಅಂತ ಹೇಳುತ್ತೆ ಬೈಬಲ್. ಅಲ್ಲೆಲ್ಲ ಸಾರಿ. ಅದಕ್ಕೋಸ್ಕರವೇ ಪೌಲ ಒಂದು ಮಾತಿನಂತಂದ್ರೆ ನಾವು ನಿಮಗೆ ಇರತನ ಒಬ್ಬನೇ ಪುರುಷನಿಗೆ ನಾನು ನಿಮ್ಮನ್ನ ಏನ್ ಮಾಡಿನಿ, ನಿಶ್ಚಿತಾರ್ಥ ಮಾಡಿನಿ. ನಮ್ಮ ಯಜಮಾನ ಒಬ್ಬನೇ. ಅಲ್ಲೆಲ್ಲೂಯಾ. ಕ್ರಿಸ್ತನಲ್ಲಿರುವವರಿಗೆ, ಯೇಸು ಸ್ವಾಮಿ ನಂಬಿಕೆಂದರಿಗೆ ದೇವರುಗಳು ಅನೇಕರಿಲ್ಲ, ದೇವರು ಒಬ್ಬನೇ ಅಂತ ಹೇಳ್ತಾರೆ ಬೈಬಲ್. ಅಲ್ಲೆಲ್ಲ ಸಾರಿ. ಈ ಲೋಕದ ಯಜಮಾನನಿಗೆ ಸಂತೋಷ ಪಡಿಸ್ಲಿಕ್ಕಾಗಿ ಏನೆಲ್ಲಾ ಪ್ರಯತ್ನ ಪಡ್ತಾರಂತೆ. ಹೆಂಡತಿ ಸಂತೋಷವಾಗಿರ್ಬೇಕಂತೇಳಿ ಗಂಡ ಪ್ರಯಾಸ ಪಡ್ತಾನ, ಗಂಡ ಸಂತೋಷವಾಗಿರ್ಬೇಕಂತೇಳಿ ಹೆಂಡತಿ ಪ್ರಯಾಸ ಪಡ್ತಾನಂತೆ. ಯಾವಾಗ ನಾ ಗೊತ್ತಿಲ್ದಂಗ ಏನನ್ನ ಹೆಂಡತಿಗೆ ಸರ್ಪ್ರೈಸ್ ಕೊಡ್ಬೇಕಂತೇಳಿ ಏನನ್ನ ತಂದು ಕೊಟ್ರಿಗಿನ ಏನಂತ, ಓ ನನಗಿದೇ ಇಷ್ಟ, ಏನಂತ, ಇದೇ ನನಗಿಷ್ಟ, ನಿನಗೆ ಹೆಂಗ್ ಗೊತ್ತಾಯ್ತು? ಅದಕ್ಕೋಸ್ಕರವಲ್ವಾ ನೀನು ನಾನು ಇಷ್ಟು ವರ್ಷಗಳು ಜೀವನ ಮಾಡಿರೋದು. ನೋಡ್ರಿ, ಈ ಲೋಕದಲ್ಲಿರುವಂತ ಯಜಮಾನನಿಗೆ ಅವ್ರ ಮನಸ್ಸಿನಲ್ಲಿ ಐತೆ ಅಂತೇಳಿ ಈತ ಗೊತ್ತಾಗತ್ತ, ಈತ ಮನಸ್ಸಿನಲ್ಲಿ ಏನೈತೆ ಅಂತೇಳಿ ಆತ ಆಯಮ ಗೊತ್ತಾಗತ್ತ. ಅಂದ್ರೆ ಶಾರೀರಿಕವಾಗಿ ನಾನು ಹೇಳ್ತಾ ಇದ್ದೀನಿ, ಎಲ್ಲರೂ ಅರ್ಥ ಮಾಡ್ಕೊಳ್ರಿ. ಅವ್ರ ಮನಸ್ಸಿನಲ್ಲಿ ಇರೋದು ನಿನಗೆ ಗೊತ್ತಾದಾಗ, ನಿನ್ನ ಮನಸ್ಸಿನಲ್ಲಿ ಇರೋದು ಅವ್ರಿಗೆ ಗೊತ್ತಾದಾಗ ದೇವರ ಮನಸ್ಸಿನಲ್ಲಿ ಇರೋದು ಏನಂತ ನಿನಗೆ ಅರ್ಥ ಆಗಿಲ್ಲ ಇದುವರೆಗೆ ಆಗಿ. ಹಲ್ಲೆಲೂಯಾ. ದೇವರ ಮನಸ್ಸಿನಲ್ಲಿ ಏನೈತೆ ಅಂತೇಳಿ ಅರ್ಥ ಮಾಡ್ಕೊಳ್ಳೋರಾದ್ರೆ ಶೂನ್ಯಮ್ಮೆಳಾದ ಸ್ತ್ರೀಯರ ತರ ಇರುವವರು, ಅಬ್ರಾಮನ ತರ ಇರುವಂತ ಜನರೇಷನ್ ಮಾತ್ರ ಅರ್ಥ ಮಾಡ್ಕೊಳ್ತಾರಂತೆ. ಎಲ್ಲರಿಗೆ ಅರ್ಥ ಆಗಕ್ಕೆ ಸಾಧ್ಯವಿಲ್ಲ ಪ್ರಿಯರ ಮಕ್ಕಳೇ. ಜೋರಲ್ಲಿ ಹೇಳೋದು ಸಾರಿ. ಬೈಬಲ್ ಹೇಳ್ತಂದ್ರೆ ಶುದ್ಧ ಕನ್ಯಕೆಯನ್ನು ಒಬ್ಬನೇ ಪುರುಷನಿಗೆ ನಾನು ಏನ್ ಮಾಡಿನಿ, ನಿಶ್ಚಿತಾರ್ಥ ಮಾಡಿನಿ. ಬೈಬಲ್ ಹೇಳ್ತದೆ ನಿಮಗೆ ಒಬ್ಬನೇ ಪತಿ ಅಂತ ಹೇಳ. ಈ ಪತಿ ಕುರಿತ ನಾನು ಮಾತಾಡ್ತಲ್ಲ. ಈ ಪತಿ ನಿನ್ನ ಏನ್ ಮಾಡ್ತಾನೆ, ನೀನ್ ಚೆನ್ನಾಗಿರತಕ್ಕ ನಿನ್ನ ಚೆನ್ನಾಗಿ ನೋಡಿಕೊಳ್ತಾನೆ ಅಷ್ಟೇ. ಆಮೇಲೆ ಚೆನ್ನಾಗಿಲ್ಲ ನೀನು ಬಿಟ್ಟು ಹೋಗ್ಬೋದು, ಇಲ್ಲ ಈ ಲೋಕದ ಯಾತ್ರೆ ಮುಗಿಸ್ಕೊಂಡು ಹೋಗ್ಬೋದು, ಇಲ್ಲ ಪರಿಸ್ಥಿತಿಗಳು ಏನೋ ಒಂದು ಆಗ್ಬೋದು. ಆದ್ರೆ ನಿನಗೆ ಒಬ್ಬ ಯಜಮಾನದಂತ ಬೈಬಲ್ ಹೇಳ್ತದೆ. ಅಲ್ಲೆಲ್ಲ ಹೇಳೋದು ಸಾರಿ. ಈ ಲೋಕದ ಯಜಮಾನರು ಒಂದ್ ಮಾತು ಹೇಳ್ತಾರೆ, ಎಲ್ಲರೂ ಗಮನ, ಈ ಲೋಕದ ಎಲ್ಲರೂ ಗಂಡ್ರಿದ್ದರೇ ಬದುಕ್ತಾರ ಅಂತ ಅಂತಾರ ಮಾತು. ಅಂದ್ರೆ ಅರ್ಥ ಏನು? ಯಜಮಾನ ತಿರ್ಕೊಂಡು ಹೋದ್ರು, ಮಕ್ಕಳನ್ನ ಹಿಡ್ಕೊಂಡು ಅವ್ರನ್ನ ಸಾಕ್ತಾ ಸಲುತ್ತಾ ಅವ್ರನ್ನ ಎಜುಕೇಶನ್ ಕೊಡ್ತಾ, ಅವ್ರ ಭವಿಷ್ಯತ್ ಕೊಡ್ತಾ ಬದುಕ್ತಾರ. ಅಂದ್ರೆ ಅರ್ಥ ಏನು? ಅವ್ರಿಗೆ ಗೊತ್ತು ಈ ಲೋಕದಲ್ಲಿ ಕೆಲವು ವರ್ಷಗಳು ಜೊತೆಗಿರ್ಬೋದು, ಆಮೇಲೆ ಬಿಟ್ಟು ಹೋಗ್ಬೋದು. ಆದ್ರೆ ನಮ್ಮ ಯಜಮಾನ ಎಲ್ಲೇದನ? ಮೇಲೆದನ. ಆ ಯಜಮಾನ ಶಾಶ್ವತವಾದ ಯಜಮಾನ. ಈ ಯಜಮಾನ ತಾತ್ಕಾಲಿಕವಾದ ಯಜಮಾನ. ಅಸಲಿ
ಈ ಯಜಮಾನಗ ಇಷ್ಟ ಬಂದಾಗೆ ನಡ್ಕೊಂಡ್ರು ಕಷ್ಟ, ಇಷ್ಟ ಬಂದಾಗ ನಡ್ಕೊಳ್ತಿದ್ರು ಕಷ್ಟನೇ. ಎದಕ್ಕಂದ್ರೆ ಲೋಕ ಹೇಳ್ತತೆ, ಹೆಣ್ಮಗಳು ಕುತ್ಕೊಂಡ್ರು ತಪ್ಪು, ನಿಂತ್ಕೊಂಡ್ರು ತಪ್ಪು, ಮಾತಾಡಿದ್ರು ತಪ್ಪು, ನಕ್ರು ತಪ್ಪು, ಎಲ್ಲಿಗೆ ಹೋದ್ರು ತಪ್ಪು, ಎಲ್ಲಿಗೆ ಬಂದ್ರು ತಪ್ಪು, ಎಲ್ಲಾ ತಪ್ಪು ಇಡುವ ಪ್ರಪಂಚದಲ್ಲಿ ಬದುಕ್ತದೆ ಮಾತು. ಆದ್ರೆ ಈ ಯಜಮಾನಕ್ಕೋಸ್ಕರವೇ ಅಷ್ಟು ಪ್ರಯಾಸ ಪಟ್ಟು ಅಷ್ಟು ಭಕ್ತಿಯಿಂದ ಬದುಕ್ತಾಳಂತೆ ಸ್ತ್ರೀ. ಆದ್ರೆ ಮೇಲೊಬ್ಬ ಯಜಮಾನ ಅದನ. ಇಲ್ಲಿ ನಾನು ಬರೀ ಸ್ತ್ರೀಯರಿಗೆ ಮಾತು ಹೇಳ್ತಾ ಇಲ್ಲ, ಪುರುಷನಲ್ಲಿರುವುದು ದೇವರಾತ್ಮನೇ, ಸ್ತ್ರೀಯಲ್ಲಿರುವುದು ಕೂಡ ದೇವರಾತ್ಮ. ನಾವೆಲ್ಲರೂ ಒಬ್ಬ ಆತನಿಗೆ ಏನ್ ಮಾಡ್ಕೊಂಡಿವಿ? ನಿಶ್ಚಿತಾರ್ಥ ಮಾಡ್ಕೊಂಡಿವಂತೆ. ಹಲ್ಲೆಲೂಯಾ. ಒಬ್ಬಾತನಿಗೆ ಏನ್ ಮಾಡ್ಕೊಂಡಿವಿ ನಾವು? ಒಬ್ಬಾತನಿಗೆ ನಿಶ್ಚಿತಾರ್ಥ ಮಾಡ್ಕೊಂಡಿವಂತೆ. ಆ ಒಬ್ಬಾತನ ಯಾರು? ಯೇಸು ಕ್ರಿಸ್ತನು. ಯಾರು ಒಬ್ಬಾತನು? ಯೇಸು ಕ್ರಿಸ್ತನು. ನೋಡ್ರಿ, ಈ ಲೋಕದಲ್ಲಿ ಮಕ್ಕಳಿಗೆ ಇಷ್ಟವಾದದ್ದು ತಂದು ಕೊಡ್ತೀವಿ, ಯಜಮಾನಿಗೆ ಇಷ್ಟವಾದದ್ದು ತಂದು ಕೊಡ್ತೀವಿ. ಇಲ್ಲ ನಾವು ಎಲ್ಲನ್ನ ನಾವು ಕೆಲಸ ಮಾಡ್ತೀವಿ, ದಣಿಗಳು ಇರ್ತಾರನಕ ಅವ್ರ ಬರ್ತಡಿಗೋ ಇಲ್ಲ ಅವ್ರ ಮ್ಯಾರೇಜ್ ಇಷ್ಟವಾದ ವಸ್ತು ತಂದು ಕೊಡ್ತೀವಿ, ಅವ್ರು ನಮ್ಮನ್ನ ಮೆಚ್ಕೊಳ್ತಾರ. ಈ ಲೋಕದಲ್ಲಿರುವಂತವರಿಗೆ ಮೆಚ್ಚಿಸ್ಲಕ್ಕಾಗಿ ನಾವು ಇಷ್ಟು ಪ್ರಯಾಸ ಪಟ್ರೆ, ನಮಗೆ ಪರಲೋಕದಲ್ಲಿ ಒಬ್ಬ ದೇವರದನ, ಒಬ್ಬ ಯಜಮಾನದನ, ಮತ್ತೆ ಆತನಿಗೆ ನಾವು ಇಷ್ಟವಾಗಿ ಜೀವನ ಮಾಡ್ಬೇಕಂದ್ರೆ ಈ ಲೋಕದಲ್ಲಿ ಹೆಂಗ್ ನಡ್ಕೊಳ್ಬೇಕು? ಎಲ್ಲಿ ನಡ್ಕೊಳ್ತೀಯಪ್ಪ? ಎಲ್ಲ ಆಗೇತು ನಮ್ಗೆ ಅಂತ ಮಾತು. ಹಾಗೆ ಆಯ್ತಾ? 99 ವರ್ಷ ಆಗಿ ಆಯ್ತಾ? ಇವಾಗ ಹೇಳ್ರಿ. ಹಲ್ಲೆಲೂಯಾ. ಏನಂತಾರೆ ಎಲ್ಲ? ಏನ್ ಅನಿಸ್ತದ? ಏನ್ ಮಾಡೇನಪ್ಪ ದೇವ್ರ ನಮ್ ಜೀವಿತದಲ್ಲಿ? ಏನ್ ಮಾಡೇನಪ್ಪ ನಮ್ ಕುಟುಂಬದಲ್ಲಿ, ನಮ್ ಮಕ್ಕಳ ಜೀವಿತದಲ್ಲಿ ಏನ್ ಮಾಡೇನಪ್ಪ? ಅಬ್ರಾಹ್ಮನ್ ಜೀವಿತದಲ್ಲಿ ಏನ್ ಮಾಡೇನಪ್ಪ? ಎಷ್ಟು ವರ್ಷಪ್ಪ? 99 ವರ್ಷಪ್ಪ. ಸುನೇಮಾರ್ ಜೀವಿತದಲ್ಲಿ ಏನಾಯ್ತಪ್ಪ? ಬೇಷದ ನಂಬಕ ಕ್ಷೇಮ ಇಲ್ಲ ಫಸಲಿ. ಆದ್ರೆ ಆತ್ಮಿಕವಾಗಿ ನೋಡಿ, ಆತ್ಮಿಕವಾಗಿ ಮಾತಾಡ್ತದಳ. ಈತನ ಹತ್ರ ನನ್ನ ಮಾತಾಡೋಣ ಸಮಸ್ಯೆ ತಿರಂಗಿಲ್ಲ. ಈತನು ಹೇಳ್ತಾನ, ನಾನು ಸರ್ವಶಕ್ತನಾದ ದೇವ್ರ ಅಂತ ಹೇಳ್ತಾನ. ಮತ್ತ ಅದಕ್ಕಿಂತ ಮೊದಲು ನೀನಪ್ಪ ಕರೆದಿರೋದ್ ನನ್ನ, ಮತ್ತೆ ಏನ್ ಮಾಡಿಯಪ್ಪ ಇಷ್ಟ ವರ್ಷ ಅಂತ ಏನು ಕೇಳಿಲ್ಲ. ನೀನ್ ನನಗೆ ಹೆಂಗ್ ನಡ್ಕಂತೇನ? ದೋಷ ಇಲ್ಲದವನಾಗಿ ನಡ್ಕಂತೇನ. ದೋಷ ಅಂದ್ರೆ ಏನಂತೇನ? ನಾವು ಮರ್ಯಾದೆ ಕೊಟ್ಟವರಿಗೆ ಮರ್ಯಾದೆ ಕೊಡೋದು. ನಾವು ಅಲೋ, ಮರ್ಯಾದೆ ಕೊಟ್ಟವರಿಗೆ ಮರ್ಯಾದೆ ಕೊಡೋದು. ಆ ಕಡೆಗೆ ಮರ್ಯಾದಿಲ್ಲ ಅಂದ್ರೆ ಈ ಕಡೆಗೂ ಮರ್ಯಾದಿಲ್ಲ ಅಂತಂತೀವಿ. ಇವರು ಕ್ರೈಸ್ತರಲ್ಲ, ಆತ್ಮಿಕರಲ್ಲ ಅಸಲಿ. ಅಲ್ಲೆಲ್ಲೂ ಹೇಳಿ ಒಂದ್ಸಾರಿ, ಆ ಕಡೆಗೆ ಮರ್ಯಾದೆ ಇಲ್ಲ ಅಂದ್ರು ಈ ಕಡೆ ನಿಂಚ ಮರ್ಯಾದೆ ಹೋಗ್ತಂದ್ರೆ ಅವ್ರ ಆತ್ಮಿಕರಂತ ಬೈಬಲ್ ಹೇಳ್ತತೆ. ಈ ಲೋಕದಲ್ಲಿ ಕೂಡ ಹಂಗೆ ಮಾಡ್ತಾರೆ ಸೇಮ್. ಅವ್ರು ಹೆಂಗಿರ್ತಾರೋ ನಾವು ಹಂಗಿರ್ತೀವಿ. ಆದ್ರೆ ಕ್ರೈಸ್ತರಾದ್ಮೇಲೆ ಅವ್ರು ಹೆಂಗಿರ್ತಾರೋ ನಾವು ಹಂಗಿರಕಲ್ಲ. ದೇವರು ಏನ್ ಹೇಳ್ತಾನೆ ಅದನ್ನ ಮಾಡ್ಲಿಕ್ಕಾಗಿ ನಾವಿರೋದಷ್ಟೇ. ಅವಾಗ ಮಾತ್ರ ನಮ್ಗೆ ಅರ್ಥ ಆಗ್ತದೆ ದೇವ್ರ ಮಾತು. ಇಲ್ಲದೆ ಹೋದ್ರೆ ಅರ್ಥ ಹಾಕಲ್ಲ. ಶಾರೀರಿಕವಾಗಿ ಆಲೋಚನೆ ಮಾಡ್ತೀವಿ, ಶಾರೀರಿಕವಾಗಿ ಬಾಧೆ ಪಡ್ತೀವಿ, ಶಾರೀರಿಕವಾಗಿ ಜೀವನಾತ್ರ ಮುಗಿಸ್ತೀವಿ. ಶಾರೀರಿಕವಾಗಿ ಇರೋಕ್ಕೋಸ್ಕರ ಅಲ್ಲ. ಈ ಶರೀರ ಏನಂತಂದ್ರೆ ಮಣ್ಣಿನಿಂದ ಸೃಷ್ಟಿ ಮಾಡಿರೋ ಶರೀರ. ಮಣ್ಣಂತೇಳಿ ಮಣ್ಣು ಹಾಕ್ತು ಅದ್ರಲ್ಲಿ ಇಟ್ಟು ಬಾಡಿನ. ಹಲೋ, ಈ ಶರೀರ ಮಣ್ಣಿನಿಂದ ಮಾಡಿರೋದು. ಅದಕ್ಕೋಸ್ಕರವೇ ಇದ್ರನ್ನ ಮಣ್ಣಿಗೆ ಸೇರಿಸಿ ಅಂತೇಳಿ ಮಣ್ಣು ಹಾಕ್ತಿವಿ. ನೀರು ಬಂದಿದ್ರು, ಅದರಲ್ಲಿ ಬುದ್ರೆ ಇದ್ರು, ಅದರಲ್ಲಿ ಸರಿಯಾಗಿ ಒಳಗಡೆ ತೋಳಿದ್ರು, ಈ ಬಾಡಿಯಲ್ಲಿರುವಂತಹ ಶ್ವಾಸ ಹೊರಗಡೆ ಹೋದ್ಕೊಳ್ಳೆ ಒಂದು ದಿವಸ ಕೂಡ ಮನೇಲಿ ಇಟ್ಕೊಂಬಕ್ಕಲ್ಲ, ಹಾಕಿ ಮಣ್ಣು ಹಾಕಿ ಮುಚ್ಚಿಸ್ತೀವಿ. ಇದಕ್ಕೋಸ್ಕರವೇನೆ ನೀನು ಬಡದಾಡ್ತಿರೋದು. ಆತ್ಮಿಕವಾಗಿ ಏನ್ ಕಂಡ್ಕೊಂಡಿಗೆ ದೇವ್ರನ್ನ? ಆತ್ಮಿಕವಾಗಿ ಎಷ್ಟು ಬಲವಂತರಾಗಿದ್ದೀವಿ, ಎಷ್ಟು ಬಲವಂತರಾಗಿದ್ದೀವಿ. ಆಗಿರುವ ಪ್ರತಿ ಪ್ರಾಬ್ಲಮ್, ಸಮಸ್ಯೆಗಳು, ರೋಗಗಳು, ಕಷ್ಟಗಳು, ಕಣ್ಣುಗಳು, ಗಂಡನ ಸಮಸ್ಯೆ, ಮಕ್ಕಳ ಸಮಸ್ಯೆ, ಪ್ರತಿಯೊಂದು ಸಮಸ್ಯೆ ಆತ್ಮಿಕವಾಗಿ ಆಲೋಚನೆ ಮಾಡೋರಿಗೆ ಈ ಶರೀರ ಹೋಗ್ತದೆ. ಆತ್ಮ ದೇವರ ಸಂಗಡ ನಿತ್ಯ ನಿರಂತರವಾಗಿ. ಅದಕ್ಕೋಸ್ಕರವೇ ಈ ಲೋಕದಲ್ಲಿ ಅನೇಕ ಪ್ರಾಬ್ಲಮ್ಗಳು, ಸಮಸ್ಯೆಗಳು ಬರ್ಬೋದು, ಹೋಗ್ಬೋದು, ಇರಬಹುದು, ಇರ್ಲಾರ್ದೆ ಹೋಗ್ಬೋದು. ಇದು ಅಲ್ಲ ನಮ್ಮ ಜೀವನ. ಆತನಿಗೆ ನಾವು ಶುದ್ಧ ಕನ್ನಿಕೆಯರಂತೆ ನಿಶ್ಚಿತಾರ್ಥವಾಗಿ ಬಿಟ್ಟಿವಿ. ಯಾವಾಗ ಗೊತ್ತಾ? ದೀಕ್ಷಾಸ್ಥಾನ ತೆಗೆದುಕೊಂಡು ಕೂಡಲೇ. ಯಜಮಾನನ ಇಷ್ಟ ಅಷ್ಟೇ ಇಲ್ಲ. ನಾವು ಯಜಮಾನನ ಇಷ್ಟ, ಆತನ ಏನು ಮಾಡ್ಬೇಕನ್ಕಂತಾನೋ ಅದನ್ನ ಮಾಡ್ತಾನೆ ನಮ್ಮ ಜೀವಿತದಲ್ಲಿ. ಆತ್ಮಿಕವಾಗಿದ್ದೀರಾ? ಶಾರೀರಿಕವಾಗಿ ಆಚರಣೆ ಮಾಡ್ತಾ ಇದ್ರ? ಆತ್ಮಿಕವಾಗಿ ನೀವಿಲ್ಲ ಅಂದ್ರೆ ಸಮಸ್ಯೆಗಳು ಬಂದಾಗ ಪ್ರಾರ್ಥನೆ ಮಾಡಲಾರದೆ ದೂರ ಇರ್ತೀರಿ. 1. 2ನೇದು, ಆತ್ಮಿಕವಾಗಿಲ್ಲ ಅಂದ್ರೆ ಸಭೆಗೆ ದೂರವಾಗಿರ್ತೀರಿ. 3, ಉಪವಾಸಕ್ಕೆ ದೂರವಾಗಿರ್ತೀರಿ ಸಮಸ್ಯೆಗಳು ಬಂದಾಗ. ಆತ್ಮಿಕವಾಗಿರೋರು ಸಮಸ್ಯೆಗಳು ಬಂದಾಗ ದೇವರಿಗೆ ಅಂಟಿಕೊಳ್ತಾರ ಮಾತು. ಹಲ್ಲೆಲೂಯಾ. ಎದಕ್ಕಂದ್ರೆ ನನ್ನನ್ನು ಬಲಪಡಿಸುವ ಆತನಲ್ಲಿ ಇದ್ದುಕೊಂಡು ಎಲ್ಲವನ್ನು ಮಾಡ್ಲಿಕ್ಕೆ ಶಕ್ತನಾಗಿರಂತ ಮಾತು. ನೀನು ಶಾರೀರಿಕವಾಗಿ ಆಲೋಚನೆ ಮಾಡ್ತಾ ಇದ್ದೀರಾ? ಆತ್ಮಿಕವಾಗಿ ಆಲೋಚನೆ ಮಾಡ್ತಾ ಇದ್ದೀರಾ?